ಆ ಕರಡಿನೇ ಸೂಸೈಡ್ ಮಾಡ್ಕೋಬೇಕು. ನಾನಲ್ಲಿ ಕೇಳಿಸ್ಕೊತೀನಿ. ಫಸ್ಟ್ ಲೈನ್ ನೋಡಮ್ಮ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಕರು ಹಸ್ಕೊಂಡಿರ್ತಲ್ಲ, ಅವಾಗ ಹಸು ಕರಿಯೋದು ಹಿಂಗೆ. ನನಗೆ ಯಾಕೋ ಕುರಿ ತರ ಕೇಳಿಸ್ತು ಮಿಸ್. ಕುರಿ. ಲಾಸ್ಟ್ ಚಾನ್ಸ್ ಕೊಡ್ತೀನಿ, ಕರೆಕ್ಟ್ ಆಗಿ ಆಡ್ಬೇಕು. ಮ್ಯೂಸಿಕ್ ಆಡು. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಡಬ್ಬ ಅಂದ್ರೆ ಡಬ್ಬ. How are you, Mr. Lankesh? Okay, getting better, Mr. Lokesh. Very good. How are your audience? Fantastic noise pollution. ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಪವರ್ಡ್ ಬೈ ಲಯನ್ ಡೇಟ್ ಸಿರಪ್. ನಿಲ್ಸವೇನದ? ಏನ್ರ ಇದೆಲ್ಲ ಲವ್? ಕಾಣಿಸ್ತಾ ಇಲ್ವಾ ನಮ್ ಬಾಸ್ ಕುರಿ? ಕುರಿ ಫೋಟೋ ಇದೆ ಕಣ. ಕುರಿಯಲ್ಲೋ? ಕುರಿ ಪಕ್ಕದ ರೋಡಲ್ಲಿ ಭಿಕ್ಷುಕ್ರಮಲ್ಲಿ ಚಡ್ಡಿ ಕದಿಯಕ್ ಹೋಗೋನೆ. ಯಾಯ್ ಅವನು ನಮ್ಮ ಬಾಸ್ ಕಣ. ಸುಮ್ಮನೆ ಯಾಕೆ ಅವ್ರನ್ನ ಲಾಸ್ ಮಾಡ್ತಾ ಇದ್ದೀನಿ ನೀನು? ಹೌದು. ನಮ್ ಬಾಸ್ ಬಗ್ಗೆ ಏನಾರು ಅಗೌರವಾಗಿ ಮಾತಾಡಿದ್ರೆ ಅಷ್ಟೇ. ಅಗೌರವಾಗಲ್ಲಪ್ಪ, ಹಗುರ ಹಗುರ. ಅಗುರ ಆಯ್ತು, ಹಗುರವಾಗಿ ಮಾತಾಡಿದ್ರೆ ಅಷ್ಟೇ. ರೊಚ್ಚಿಗೆದ್ದು ಬಿಡ್ತೀನಿ ನಾನ್ ರೊಚ್ಚಿಗೆದ್ದು ಬಿಡ್ತೀನಿ ನಾನು. ಅವನು ಹಗುರವಾಗಿ ಮಾತಾಡ್ತಾ ಇಲ್ಲ, ನೀನ್ ಹಗುರವಾಗಿ ಮಾತಾಡ್ತಿರೋದು. ಅಲ್ಲೆಲ್ಲ ಹೋಗಿ ಚಡ್ಡಿ ಕದೀತಾನೆ ಅಂತೇಳಿ. ಹೌದಾ? ಏನೌದಾ? ಹೌದಲ್ವಾ? ಕರೆಕ್ಟ್ ನೀನ್ ಹೇಳಿದ್ದು. ನಮ್ ಬಾಸ್ನ ಕರೆದು ಬಿಡಮ್ಮಪ್ಪ. ಕುರಿ ಬಾಸ್, ಕುರಿ ಬಾಸ್, ಬನ್ನಿ ಬಾಸ್. Salute. ಏಯ್ ಕೋಬ್ರಾ, ಎಷ್ಟು ಧೈರ್ಯ ನಿನಗೆ? ಅವರೆಲ್ಲ ಸಲ್ಯೂಟ್ ಹೊಡೆದ್ರು ತಾನೆ, ನೀನ್ ಯಾಕೆ ಸಲ್ಯೂಟ್ ಹೊಡಿಲಿಲ್ಲ? ಅವ್ರಿಗೆಲ್ಲ ನಾಯಿ ಕಂಡ್ರೆ ಭಯ, ನನಗ್ ಭಯ ಇಲ್ಲ ಕಣ. ಕೇಳ್ಕೊಳ್ಳಿ. ನೋಡಿ ಟೀಮ್, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಮೆಚ್ಕೊಂಡಿದ್ದೀನಿ. ತಗೊಳ್ಳೋ, ಕೊಡ್ತೀನಿ. ಯಾಕೋ ಇದ್ ಮಾಡ್ಕೋತೆ? ನಿಂಗೂ ಕೊಡ್ತೀನಿ. ನನ್ಗೆ ಓ ಸಾರಿ, ನಿಂಗೆ ಏನು ತಂದಿಲ್ಲ, ಯೋಚನೆ ಮಾಡ್ಬೇಡರಮ್ಮ. ಎಕ್ಸ್ಕ್ಯೂಸ್ ಮೀ, ಏನು ಬೇಡಿದೆ? ಇಂಗ್ಲಿಷ್ ಬೇರೆ ಬರಲ್ಲ ಅಂತ ಕಾಣುತ್ತೆ. ಕನ್ನಡದಲ್ಲಿ ಕೇಳ್ತೀನಿ, ಕೇಳು. ಯಾರಲ್ಲಿ? ಕತ್ರಿಗುಪ್ಪೆ ಪೊಲೀಸ್ ಇನ್ಸ್ಪೆಕ್ಟ್ರು. ನೀವಲ್ಲ ಸರ್, ಈ ಕಡೆ. ಚೆನ್ನಮುನ್ಕೆರೆ ಇನ್ಸ್ಪೆಕ್ಟ್ರು. ಈ ಕಡೆ ಪಕ್ಕ, ಈ ಕಡೆ ಪಕ್ಕ. ಬನಶಂಕರಿ ಇನ್ಸ್ಪೆಕ್ಟ್ರು. ಮೇಲೆ ವಿದ್ಯಾಪೀಠ ಇನ್ಸ್ಪೆಕ್ಟ್ರು. ಕೆಳಗಡೆ ಕತ್ರಿಗುಪ್ಪೆ ಇನ್ಸ್ಪೆಕ್ಟ್ರು. ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಸರ್? ವೀಕೆಂಡ್ ಅಲ್ವಾ, ಕಡಿಯಕ್ಕೆ ಕುರಿ ಹುಡುಕ್ತಾ ಇದೀವಿ. ಬಡಬಡಿ ಸರ್, ಉಪಿ ಕಂಪ್ಲೇಂಟ್ಸ್. ಏಯ್ ನಾವಿರೋದು ಏನಕ್ಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ, ನೀವಿರೋದು ಯಾಕೆ? ಯಾಕೆ ಹಂಗಲ್ಲಪ್ಪ ನಾವ್ ಹೇಳಿದ್ದು. ನಾವೆಲ್ಲ ಇರುವಾಗ ನಮ್ ಬಾಸ್ ಯಾಕೆ ಅದನ್ನ ನೋಯಿಸ್ಕೋಬೇಕು? ಏನು ಬಾಯಿ ಬಾಯಿ ಕಣಪ್ಪ. ಹೇಳು ಮತ್ತೆ. ಹೌದು, ನಿಮ್ಮಂತ ಇಂಟರ್ನ್ಯಾಷನಲ್ ಕಂಪನಿಲಿ ವರ್ಕರ್ ಆಗಿರೋದು ಅಂತಂದ್ರೆ ಸುಮ್ನೆನಾ? ಲೇ ಏನೇ ಇದು? ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೇ? ಇವನು ಇಂಟರ್ನ್ಯಾಷನಲ್ ಕಂಪ್ನಿಲಿ ಕೆಲ್ಸನಾ? ಇಂಥ ಸಿಲ್ಲಿ ಪ್ರಶ್ನೆಗಳಿಗೆಲ್ಲ ನನ್ನ ಪಿಯೂನ್ ಉತ್ತರ ಕೊಡ್ತಾನೆ. ಏಯ್ ಯಾಣ ಕೊಡೋದು ನಿನ್ಗೆ? ಯಾಣ ಯಾರೋ ಪಿಯೋಣ? ನಾನು ಪಿ ಎ.
ಏಯ್ ಅದಲ್ಲ ಅದು ಪರ್ಸನಲ್ ಅಸಿಸ್ಟೆಂಟ್. ಆ ಕಿರಿ ನೀನ್ ಯೋಗ್ತೆಗೆ ನೀನು ಪ್ಯೂನ್ ಆಗೋದಕ್ಕೂ ಲಾಯಕ್ಕಿಲ್ಲ ನೀನು ಅಂತದ್ರಲ್ಲಿ ನಿನಗೆ ಒಬ್ಬ PA. ಏನೋ ಇದು ಡೈನೋಸರ್ ಮೊಟ್ಟೆ ಇಡೋ ಮಾತು. ಹಾ ಡೈನೋಸಾರ್ ಮೊಟ್ಟೆ ಇಡೋ ಮಾತು ಅಂತಂದ್ರೆ ಈಗ ನಾಯಿ ಮೊಟ್ಟೆ ಇಟ್ರೆ ಯಾವ ಕಾಲಮ್ಮ? ಸಾಯಂಕಾಲ. ಹೇಯ್ ಸಾಯಂಕಾಲನ ಏನೋ ಅದ್ ಸಾಯಂಕಾಲ? ಬಾವ ನಾಯಿ ಎಲ್ಲಿಂದ ಮೊಟ್ಟೆ ಇಡ್ತೋ? ಬಾಯಿಂದ. ಬಾಯಿಂದ? ಬಾವ ಹಾ ಬಾವಾ ಈ ತೂಜಾ ಬರಿಲ್ವೇ ಒಂದು, ಹಾ. ಈ ತೂಜಾ ಪಕ್ಕ ಒಂದ್ ಕಜಿನ ಇತ್ತು. ಹಾ ಅದು ಒಂದ್ ದಿವಸ ಸಂಜೆ ನಾನು ಹಿಂಗ್ ನೋಡ್ತಾ ಇದ್ದೀನಿ, ಹಾ ಹೋಗಿ ಆ ಹೋಟ್ಲೊಳಗಿಂದ ಒಂದ್ ಮೊಟ್ಟೆಯ ಬಾಯಲ್ಲಿ ಕಚ್ಕೊಂಡ್ಬಂದು ಪಕ್ಕದ ರೋಡಲ್ಲಿ ಇಡ್ತು. ಹಾ ಅದು ಬಾಯಿಂದ ಇಟ್ಟ ಮೇಲೆ ನಾಯಿ ಬಾಯಿಂದ ಮೊಟ್ಟೆ ತೆಗಿತಾನೆ. ಏನೋ ಲಾಜಿಕ್ ಲೋ ನಿಂದ. ಹ್ಞೂ ಬಾವಾ, ಹಾ. ಮೊಟ್ಟೆ ಎಲ್ಲಿಂದ ಇಡ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹಾ. ನಾಯಿ ಮೊಟ್ಟೆ ಇಡ್ತು ಅನ್ನೋದು ಇಂಪಾರ್ಟೆಂಟ್. ಶಾಬಾಷ್. ಬದುಕಿರೋ ನಾಯಿ ಮೊಟ್ಟೆ ಇಟ್ರೇನೆ ಕೇಡ್ಗಾಲ ಅಂತಾರೆ. ಹಾ. ಇನ್ನು ಕೇಡ್ಗಾಲನು ಕೆಟ್ಟು ಪಾಪಿ ಕನಿಷ್ಠ ನೀಚ ನಿಕೃಷ್ಟ ಆಗಿ ದರಿದ್ರ ಒಕ್ಕಿಸ್ಕೊಂಡ್ರೆ ಸತ್ತೋಗಿರೋ ಡೈನಾಸರೇ ಬಂದು ಮೊಟ್ಟೆ ಇಡ್ಬೇಕು. ಅಲ್ಲ 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 ಏನು ಹಂಗಂದ್ರೆ ಏನೇನು ಮಾತಿನ ಅರ್ಥ? ನನ್ಗೆ ದರಿದ ಒಕ್ಕರ್ಸ್ಕೊಂಡ್ಬಿಟ್ರೆ ನಾನು ಎಕ್ಕುಟ್ಟು ಹೋಗ್ಬಿಟ್ಟು ಊರಲ್ಲೆಲ್ಲ ಏನೋ ಇಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದೀಯ ನೀನು? ಅಯ್ಯೋ ನೀನ್ ನಾನೇ ಹೇಳ್ಕೊಬಿಟ್ನ. ಹ್ಮ್. ಕುರಿ ಯಾಕೆ ಇಷ್ಟೊಂದ್ ಮಾತಾಡ್ತಾ ಇದ್ದೀರಾ ನೀವು? ಮಾತಾಡ್ಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ನಾವಿರೋದ್ ಯಾಕೆ ಹೇಳಿ? ರೇ ಹಾ ಮಾತ್ ಎಲ್ಲೆಲ್ಗೋ ಹೋಗ್ತಾ ಇದೆ, ಸ್ವಲ್ಪ ಸುಮ್ನೆ ನಿಂತ್ಕೊಳ್ಳಿ. ಲೇ ರಾಣಿ, ಅಲ್ಲ ಇವನಿಗೆ ಬಕೆಟ್ ಹಿಡಿಯೋದ್ ಬಿಟ್ಟು ಸ್ವಿಮ್ಮಿಂಗ್ ಪೂಲೇ ಹಿಡಿತಾ ಇದೀರಲ್ಲ? ಇವ್ ಸೀನ್ ಎಷ್ಟು ಬಾವ, ನಮ್ಮ ಕುರಿ ಮೊದ್ಲೇ ಕಿತ್ತೋದ್ ನನ್ ಮಗ, ತಗಡ್ ನನ್ ಮಗ, ಲೋಪರ್ ನನ್ ಮಗ, ಲೋಪರ್ ನನ್ ಮಗ, ಚಪ್ಪರ್ ನನ್ ಮಗ, ಟಿಕೆಟ್ ನನ್ ಮಗ, ಕಲ್ತಿ ನನ್ ಮಗ, ಇಡಿಯಟ್ ನನ್ ಮಗ. ಒಂದ್ ಕಡೆ ನಿಂತ್ಕೊಂಡ್ ಬೈರಿ, ನಾನು ಎಷ್ಟ್ ಕಡೆ ನಿಂತಿರಲಿ. ಓಕೆ ರೆಡಿ. ವೆರಿ ಗುಡ್. ಈಗ ನೋಡಿ ಏನ್ ಸರಿ ಸಮಾನವಾಗಿ ಬೈದ್ರಿ. ನೋಡ್ರಿ ಇಷ್ಟೆಲ್ಲ ಆಗಿದ್ದ ನಮ್ಮ ಕುರಿ ಹ್ಮ್. ಈಗ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಲಿ ಅಪಾಯಿಂಟ್ ಆಗಿದ್ದಾನೆ. ಪಾಪ ಅದೇ ಹೆಂಗ್ ಸಾಧ್ಯ ಅಂತ ನಾನು ಬಡ್ಕತಾ ಇರೋದು. ಮಿಸ್ಟರ್ ಸೃಜಾ, ಅವತ್ತು ರೋಡ್ ನಲ್ಲಿ ನಮ್ಮ ಬಾಸ್ ಕುರಿ ಅವ್ರಿಗೆ ಈ 10 ರೂಪಾಯಿ ಸಿಕ್ಬಿಡ್ತು. ಸರಿ 5 ರೂಪಾಯಿನಲ್ಲಿ ಪಕೋಡ ತಗೊಂಡ್ಬಿಟ್ಟ, 4 ರೂಪಾಯಿನಲ್ಲಿ ಮೆಣಸಿನ್ಕಾಯಿ ಬಜ್ಜಿ ತಗೊಂಡ್ಬಿಟ್ಟ. ₹1 ಏನ್ ಮಾಡ್ದ? ಮಾತಾಡ್ಬಿಟ್ಟಿದ್ದಾನ ನಾನು. 1 ರೂಪಾಯಿ ಎಲ್ಲೋಯ್ತಾ? 1 ರೂಪಾಯಿ. ಸಾರಿ ಫ್ರೆಂಡ್ಸ್, ನಾನು ಅವತ್ತು ತಡ್ಕೊಳಕ್ ಆಗ್ಲಿಲ್ಲ. ಹೋಗ್ಲಿ ಬಿಡು, ಶೌಚಾಲಯಕ್ಕೆ ಹೋಗ್ಬಿಟ್ಟು 1 ರೂಪಾಯಿ ಕೊಟ್ಬಿಟ್ಟ. ಓ, ಏಯ್, ಅದಲ್ಲಪ್ಪ, ಹಸುವು ತಡ್ಕೊಳಕ್ ಆಗ್ಲಿಲ್ಲ. ಹಂಗೇಳ ತಡ್ಕೊಳಕ್ ಆಗಲ್ಲ ಅಂದ್ರೆ ಅದಕ್ಕೆ ನಿಮ್ಗೆ ಗೊತ್ತಿಲ್ದಂಗೆ ₹1 ಎಂಟಾಣಿದು 2 ಈರುಳ್ಳಿ ಬೋಂಡ ತಗೊಂಡು ಅಯ್ಯೋ ತಿನ್ಬಿಟ್ಟೆ. ಸಾರಿ, ನಿಮ್ಗೆ ದ್ರೋಹ ಮಾಡ್ಬಿಟ್ಟೆ. ಅವನು ಕೂತ್ ಜಾಗದಲ್ಲೇ ಮೋಷನ್ ಆಗ್ಬಿಟ್ಟ ಇವನು. ಓವರ್ ಆಕ್ಟಿಂಗ್ ಕಾಪಿ ರೈಟ್ಸ್ ನನ್ನ ಹತ್ರ ತಾನೇ ಇರೋದು, ನೀನ್ ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದೀಯಾ? ಸಾರಿ, ಇಟ್ಸ್ ಓಕೆ, ನಾನ್ ಕಂಟಿನ್ಯೂ ಮಾಡ್ತೀನಿ. ಬೋಂಡನ ತಿನ್ಬಿಟ್ಟು ಪೇಪರ್ನ ಒಂದ್ ಕಡೆ ಬಿಸಾಕ್ತೆ. ಹಾ. ಒಂದು ಸಣ್ಣ ಹುಡುಗ, ಇಷ್ಟುದ್ದ ಹುಡುಗ ಹಾ. ಬಂದು ಆ ಪೇಪರ್ ತಗೊಂಡು ನನ್ನ ಮುಖದ ಮೇಲೆ ಎಸ್ಬಿಟ್ಟು ಹಾ. ಏಯ್ ಸ್ವಚ್ಛ ಭಾರತ್ ಅಂದ್ಬಿಟ್ಟು ಕ್ಯಾಕುರ್ಸೋಗ್ದ. ನಾನು ಅದನ್ನ ಒರ್ಸ್ಕೊಂಡು ಎಂತ ಕೆಲಸ ಮಾಡ್ಬಿಟ್ಟೆ ಅಂತ ತೆಗೆದು ಡಸ್ಟ್ಬಿನ್ ಒಳಗೆ ಹಾಕಕ್ ಹೋಯ್ತಾ, ಹಿಂಗೆ ತೆಗೆದು ನೋಡ್ತೀನಿ, ಅದರಲ್ಲಿ ವಾಂಟೆಡ್ ಕಾಲಮ್ ಅಲ್ಲಿ ಇಂಟರ್ನ್ಯಾಷನಲ್ ಕಂಪ್ನಿಗೆ ವರ್ಕರ್ಸ್ ಬೇಕು, ಕೈ ತುಂಬ ಸಂಬಳ, ವಿದ್ಯಾರ್ಹತೆ 7ನೇ ತರಗತಿ ಪಾಸ್ ಆರ್ ಫೇಲ್, SSLC ಪಾಸ್ ಆರ್ ಫೇಲ್, ಡಿಗ್ರಿ ಪಾಸ್ ಆರ್ ಫೇಲ್ ಅಂತಿತ್ತು. ನಾನ್ ಹೆಂಗಿದ್ರು ಎಲ್ಲದರಲ್ಲೂ ಪಂಟ್ರಲ್ವಾ, ನೋಡಬಿಡೋಣ ಅಂತ ಅಪ್ಲೈ ಮಾಡ್ದೆ. ಅಪ್ಲೈ ಮಾಡಿದ ತಕ್ಷಣ ಕರೆದು ಕೆಲ್ಸ ಕೊಟ್ರು. ನೋಡಿಲಿ, ಅಪಾಯಿಂಟ್ಮೆಂಟ್ ಆರ್ಡರ್. ಅಪಾಯಿಂಟ್ಮೆಂಟ್ ಲೆಟ್ರು ಎಲ್ಲ ಕರೆಕ್ಟ್ ಆಗೇ ಇದೆ. ಆದ್ರೂ ಎಲ್ಲಾದ್ರಲ್ಲೂ ಫೇಲ್ ಆದವನ್ಗೆ ಹೆಂಗೋ ಇಂಟರ್ನ್ಯಾಷನಲ್ ಕಂಪ್ನಿಲಿ ಕೆಲಸ ಕೊಡ್ತಾರಲ್ಲ. ಜನಕ್ಕೆ ನಾನ್ ನೋಡಿದ್ರೆ ಹೊಟ್ಟೆ ಉರಿ. ಓಕೆ, ವಾಟ್ ಈಸ್ ದ ನೇಚರ್ ಆಫ್ ಯುವರ್ ಜಾಬ್? ಕೂರ್ಗ್, ಚಿಕ್ಕಮಂಗ್ಳೂರ್, ಬಿಳಿಗಿರಿ ರಂಗಯ್ಯನ ಬೆಟ್ಟ, ಮುಳ್ಳಯ್ಯನಗಿರಿನು ತಗೋ. ಸರಿ, ಏನು ಕೇಳಿದ್ರೆ ಏನು ಹೇಳ್ತಿದ್ಯಲ್ಲೋ? ನೇಚರ್ ಆಫ್ ಯುವರ್ ಜಾಬ್ ಅಂದಲ್ಲ, ನೇಚರ್ ಇರೋ ಜಾಗಗಳು ಹೇಳ್ದೆ. ನಾನು ಕೇಳಿದ ಹಂಗಲ್ಲ, ಅಲ್ಲಿ ಏನ್ ಕೆಲಸ ಮಾಡ್ತೀಯ ಅಂತ ಕೇಳ್ತಾ ಇರೋದು ನನಗೆ. ಹಂಗ ಜೀಬ್ರಾ, ಕಂಟಿನ್ಯೂ. ರೀ, ಇಂಟರ್ನ್ಯಾಷನಲ್ ಕಂಪನಿಲಿ ಇವ್ರಿಗೇನು ಕೆಲ್ಸ ಇಲ್ಲ, ಸೀದಾ ಆಫೀಸ್ಗೆ ಹೋಗೋದು, AC ರೂಮಲ್ಲಿ ಕುತ್ಕೊಳ್ಳೋದು, ಅಲ್ಲಿ ಚೆನ್ನಾಗಿ ಕಾಫಿ ಟೀ ತಿಂಡಿ ಎಲ್ಲ ತಿನ್ಕೊಂಡು ಆಮೇಲೆ ರಾತ್ರಿ ವಾಪಸ್ ಮನೆಗ್ ಬರೋದು, ತಿಂಗಳು ಲಕ್ಷ ಎಣಿಸ್ಕೊಳ್ಳೋದು ಅಷ್ಟೇ ರೀ.
ಓಬವ್ವ ಅದಕ್ಕೆ ಅಂತಾನೆ ಮನೇಲಿ ವಾಷಿಂಗ್ ಮಿಷಿನ್ ಮಡ್ಕವನೆ. ಏ ಅದು ದುಡ್ಡು ಎಣ್ಸೋದು ವಾಷಿಂಗ್ ಮಿಷಿನ್ ಅಲ್ಲ ಕಣ, ಕೌಂಟಿಂಗ್ ಮಿಷಿನ್ ಕಣ. ಅದ ನಂಗೂ ಗೊತ್ತು ಕಣಪ್ಪ. ಅದೇ ವಾಷಿಂಗ್ ಮಿಷಿನ್ ಮೇಲೆ ಕೌಂಟಿಂಗ್ ಮಿಷಿನ್ ಇಟ್ಟಿದ್ದಾನೆ ಅಂತ ಹೇಳಿದೆ ಅಷ್ಟೇ. ಎರಡಲ್ಲೂ ಮಿಷಿನ್ ಐತಲ್ಲ ಬಿಡು. ಹೌದಾ ಕುರಿ? ಮತ್ತೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಮ್ನ? ಅಲ್ಲಿ ಒಂದ್ ಸ್ವಲ್ಪ ಸ್ಟ್ರೆಸ್ ಇರುತ್ತಂತೆ ಕೆಲ್ಸದಲ್ಲಿ. ಡೈಲಿ ನಾನು ಹೋಗ್ಲೇಬೇಕು. ನಾನು ಹೋಗ್ಲಿಲ್ಲ ಅಂದ್ರೆ ಆಫೀಸಲ್ಲಿ ಯಾವನು ಕಾಲಿಡಕ್ಕಾಗಲ್ಲ. ಪಾಪ ಪಾಪ. ನಿನ್ನ ಹತ್ರ ಏನ್ ಮಾತು ಪಿಯೇ? ಪೊಲ್ಲು 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 ಪೊಲ್ಲಿಂಗ ಪೊಲ್ಲು 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 ಪೊಲ್ಲಿಂಗ ಎಡಮಟ್ಟು ಹಾಕಲಿ ಪ್ರಿಯ ಪ್ರಶಾಂತ ಹೃದಯ ಆನೆ ಒಂದಿದೆಯ. ಅಪ್ರಿಯ ಪ್ರಶಾಂತ ಹೃದಯ ಆನೆ ಒಂದಿದೆಯ. ಏನ್ರ ಇದು? ನಾಟಕನೇ ಶುರು ಮಾಡ್ಬಿಟ್ಟಲ್ಲ. ನಾನು ಹೇಳಿದ್ದು ಪ್ರಿಯೇ ಅಲ್ಲ, ಪಿಯೇ, ಪರ್ಸನಲ್ ಅಸಿಸ್ಟೆಂಟ್. ಯಾವನವನು ಆಡ ಶುರು ಮಾಡ್ಬೇಕ ಇವಾಗ? ಹೇಳ ಪಿಯೇ. ಎಸ್ ಗೆಟ್ ಔಟ್. ಥ್ಯಾಂಕ್ಸ್. ಇದನ್ನ ಹೇಳಿ ಅಂತ ನಾನು ಅವಳಿಂದ ಕಾಯ್ತಾ ಇದ್ದೆ. ಅದಕ್ಕೆ ನಾನು ನಿಂತ್ಕೊಂಡಿದ್ದೆ. ಎಲ್ಲಿ ನಿಂತಿದ್ದೆ? ಎಲ್ಲಿ? ಏ ನನ್ ಫೋಟೋ ಅದು ಒಂದು ಫೋಟೋನೇನು ಕೈ ಎತ್ಕೊಂಡ್ಬಿಟ್ಟವನೆ. ಇನ್ನೇನು ಇಂಟರ್ನ್ಯಾಷನಲ್ ಕೆಲಸ ಮಾಡೋದೆ? ಕೆಲಸ ಮಾಡ್ತೀನಿ ನಾನು. ನೀನ್ ಪಿ ಎ ಕ್ಯಾನ್ಸಲ್. ಉದ್ದೇಶ ನೀನ್ ಬರೋ. ಇದನ್ನ ಹೊತ್ಕೋ ತಲೆ ಮೇಲೆ. ನೀನೇ ನನ್ ಪಿ ಎ. ಬನ್ನಿ, ಡೇಟಿಂಗ್ ಟೈಮ್ ಆಯ್ತು. ಡೇಟಿಂಗ್ ಟೈಮ್ ಬನ್ನಿ. ಡೇಟಿಂಗು? ಎಲ್ಲ ಸೇರ್ಕೊಂಡು ಮಾತಾಡ್ತಾರಲ್ಲ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಮೀಟಿಂಗ್ ಕಣ. ಡೇಟಿಂಗ್ ಅಂತ ಡೆಟಿಂಗು. ಅದೇ ಎರಡಲ್ಲೂ ಟಿಂಗ್ ಐತಲ್ಲ. ನೀ ಬುಟ್ಟಾಕಪ್ಪ ನೀನು. ಕೊಬ್ರಾ, ನನ್ ಪಿ ಎ ಮೇಲೆ ಹಂಗೆಲ್ಲ ದೌರ್ಜನ್ಯ ಮಾಡಂಗಿಲ್ಲ ನೀನು. ಸರಿಯಪ್ಪ. ಓಕೆ ಬಿಡಿ ಪಿ ಎ. ತಡೀರಿ. ಜೀಬ್ರಾ ನೀನ್ ಬರಲ್ವಾ? ನಂಗೆ ಇನ್ನೂ ಎಕ್ಸಿಟೇ ಹೇಳಿಲ್ಲ. ಒಂದ್ ಕೆಲ್ಸ ಮಾಡಿ, ನಿಮ್ಮ ಮಹಿಳಾ ಸಂಘಕ್ಕೆ ಹೋಗಿ ನಾನು 1 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡು. ಸರಿ, ನಾನು ಈಗಲೇ ಹೋಗ್ಬಿಟ್ಟು ಬರ್ತೀನಿ. ಅಪ್ಪ ಕೋಬ್ರಾ, ಏನಪ್ಪ ಹೆಂಗಪ್ಪ ತಡ್ಕೊಂಡಿದ್ಯಾ? ಓ ಕರೆಕ್ಟ್. ನಾನು ಅಷ್ಟೊತ್ತಿಂದ ಮರ್ತೆ ಹೋಗಿ ತಡ್ಕೊಂಡು ಹೋಗಿ ಬರ್ತೀನಿ. ಅದನ್ನೆಲ್ಲ ಹೇಳಿ. ನಾನು ಹೇಳಿದ್ದೆ ಬಿಟಾಕಿ. ಓಕೆ, ನನಗೆ ಇಂಟರ್ನ್ಯಾಷನಲ್ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಇನ್ಮೇಲೆ ನಾನು ಇಲ್ಲಿ ಕಾಣಿಸಲ್ಲ. ಓಕೆ ರೇಮೋ, ಬಾಯ್ ಸರ್. ಆಲ್ ದಿ ಬೆಸ್ಟ್ ಕುರಿ. ಬಾಯ್. ನೇನಿದ್ರು ಏರ್ಪೋರ್ಟ್ ಅಲ್ಲಿ ಮೀಟ್ ಮಾಡೋಣ. ಇಂಟರ್ನ್ಯಾಷನಲ್ ಎಲ್ಲರೂ ಫಾರಿನ್ ಬಂದಾಗ ಮೀಟ್ ಮಾಡೋಣ. ಬಾಯ್. ಮುಚ್ಕೊಂಡು ಹೋಗ, ಅಲ್ಲೇ ಎಡಿಟ್ ಆಗುತ್ತೆ. ವೀಕ್ಷಕರೇ ದಯವಿಟ್ಟು ಗಮನಿಸಿ, ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಯಾರು ಬರ್ತಾ ಇದಾರೆ ಅಂದ್ರೆ ಒಂದು ಹೊಸ ಸಿನಿಮಾ ತಯಾರಾಗಿದೆ. ಅದರ ಹೆಸರು ದಯವಿಟ್ಟು ಗಮನಿಸಿ ಅಂತ. ಸೊ ಪ್ಲೀಸ್ ವೆಲ್ಕಮ್ ದಯವಿಟ್ಟು ಗಮನಿಸಿ ಚಿತ್ರತಂಡದಿಂದ ರಾಜೇಶ್ ನಟ್ರಂಗ, ಭಾವನಾ ರಾವ್, ಸಂಯುಕ್ತ ಹೊರ್ನಾಡ್, ಸುಕೃತ ವಾಗ್ಲೆ ಅಂಡ್ ಡೈರೆಕ್ಟರ್ ರೋಹಿತ್ ಪದಕಿ. ಸೋತಿದ್ದಾಗ ಪೀತ ಮಾಡ ಬೇರೆ ಲೋಕದಲ್ಲಿದ್ದವನ ಭೂಮಿ ಕಂಗು ಬಿಟ್ಬಿಟ್ಟ. ಅಷ್ಟೇ ಈಗ ನಮ್ ಕತೆ ಉಡೇ ಮಾಯಾಂಗನೆ 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 ಮಾಯಾಂಗನೆ. ಹೌದು ರೋಹಿತ್, ವೆಲ್ಕಮ್. ಥ್ಯಾಂಕ್ ಯು. ಏನೋ ನಾವಿಬ್ರು ಏನೋ ಸೀಕ್ರೆಟ್ ಮಾಡ್ತೀವಿ. ಏನ್ ಹಂಗೋ ಹೇಳಿ ಪ್ಲೀಸ್. ಪ್ಲೀಸ್ ಗರ್ಲ್ ಥಿಂಗ್. ಇಟ್ಸ್ ಓಕೆ, ಯು ಟೆಲ್ ಮಿ. ಐ ಲೈಕ್ ಗರ್ಲ್ ಥಿಂಗ್ಸ್. ಇಲ್ಲ ಗರ್ಲ್ ಥಿಂಗ್ಸ್ ಅಂತೆ ಕಣ. ಇದು ಲಿಪ್ಸ್ಟಿಕ್. ನಾನು ಅಲ್ಲಿ ಬಂದ್ಬಿಡ್ತೀನಿ, ಅವ್ರು ಬಿಸಿ ಇದ್ಬಿಟ್ಟಿದ್ದಾರೆ. ಬನ್ನಿ, ನಿಮ್ ಸೀಟ್ ಕೊಡ್ತೀನಿ. ಬನ್ನಿ. ಏ ಸುಕೃತ, ನೋ ಹಸ್ದಿರೋ ಹುಲಿ ಹತ್ರ ಮೇಕೆ ಹೋಗ್ಬಿಟ್ಟು ಮೇ ಅಂದಂಗಾಯ್ತು. ಅಲ್ಲ, ಒಂದ್ ನಿಮಿಷ ಕೂತ್ಕೊಳ್ಳಿ. ಅಲ್ಲ ಪಕ್ಕದಲ್ಲಿ ಕೂತ್ಕೊಳ್ಳಿ. ಕಾಂಬಿನೇಷನ್ ಸರಿಗಿದೆ. ಸಖತ್ತಾಗಿದೆ ನಿಜವಾಗ್ಲೂ, ಅಮೇಸಿಂಗ್. ಒಂಥರ ಮಜಾ ಟಾಕೀಸ್ ಹೇರ್ ಆಯಿಲ್ ಬಳಸಿ. ಫಸ್ಟ್ ಇಜಿಲಾ ಕ್ಲೋಸ್ ಅಪ್, ಮಜಾ ಟಾಕೀಸ್ ಹೇರ್ ಆಯಿಲ್ ಬಳಸಿ. ವ್ಯತ್ಯಾಸ ನೋಡಿ, ಇಲ್ಲಿ ಪ್ಯಾನ್ ಆದ್ರೆ ಈ ತರ ಕೂದಲು ಬಂದಿರುತ್ತೆ. 4 and after. ವಾವ್, ಆಕ್ಚುಲಿ ತುಂಬಾ ಚೆನ್ನಾಗಿದೆ.
ಓಕೆ ವಿತ್ ಹೇರ್ ಆಯಿಲ್ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗುತ್ತಾ? ಎಲ್ಲ ಚೇಂಜ್ ಆಗುತ್ತೆ, ಕಾಮನ್ ಸೆನ್ಸ್ ಚೇಂಜ್ ಆಗುತ್ತೆ. ಎವ್ರಿಥಿಂಗ್ ವಿಲ್ ಚೇಂಜ್. ಜೆಂಡರ್ ಚೇಂಜ್ ಆಗಿಲ್ಲ ಆ ಪ್ರಕಾರ. ಏನ್ ಹೇಳ್ತಿದ್ದೀರಾ? ಒಂದ್ ನಿಮಿಷ ಹಂಗೆ ರೀ, ಇದು ಯಾ ಹಂಗೆ ರೀ, ಎಲ್ಲ ಈ ಆಂಗಲ್ ಬನ್ನಿ, ಒಂದ್ ನಿಮಿಷ ಈ ಆಂಗಲ್ ಬನ್ನಿ, ಒಂದ್ ನಿಮಿಷ ಬನ್ನಿ. ಅದು ಟ್ರಾನ್ಸ್ಫಾರ್ಮೇಶನ್ ನೋಡಿ, ಇಜಿಲಾ ತರ ಇರುವಂತ ಕೂದ್ಲು ಟ್ರೀಟ್ಮೆಂಟ್ ತಗೊಂಡ ಮಧ್ಯದಲ್ಲೊಬ್ಬ ಕೂತಿಯ ನೋಡಿ. ಓಲ್ಡ್ ಡೋಸೇಜ್. ಚೆನ್ನಾಗಿದೆ. आपके घने बालों का राज ಅನ್ಸೋದು क्या है? ಮಜಾ ಟಾಕಿ ಹೇರ್ ಆಯಿಲ್ ತಗೊಂಡ್ರೆ ಹಾಕೊಂಡ್ರೆ ದಟ್ ಈಸ್ ದ ಟ್ರಾನ್ಸ್ಫಾರ್ಮೇಶನ್. ಅದೇ ಸ್ಟಾರ್ಟಿಂಗ್ ಹಿಂಗ್ ಬಂದು ಆಮೇಲೆ ಹಿಂಗ್ ಆಗೋದು. ಎಷ್ಟು ದಿವಸ ಮತ್ತೆ ಇದನ್ನ ತಗೊಂಡಿದ್ದಾರೆ. ಎಷ್ಟು ದಿವಸ ಬೇಕಾಗುತ್ತೆ ಇಲ್ಲಿಂದ ಅಲ್ಲಿಗೆ ಬರಕ್ಕೆ? ಇದು ಒಂದು 3 months ಅಲ್ಲಿ Wow. ನಾವು ಕರ್ನಾಟಕದಲ್ಲೇ ಮಾರಾಟ ಮಾಡೋಣ. ಮಜಾ ಬಿಗ್ಗ. ಓಕೆ ಸೂಪರ್. ಕೂತ್ಕೊಳ್ತೀರ ನೀನು? ಬಾಮ್ಮ ಕಂದ, ಒಂದ್ ನಿಮಿಷ ಬಾಯ್ಲಿ ಬಾಯ್ಲಿ. ಸರ್ ನೀವು ಮುಂದೆ ನೋಡಿ ಸರ್, ನೀವು ಮುಂದೆ ನೋಡಿ ಸರ್, ಅಲ್ಲಿಂದ ಬಾ, ಹಿಂದೆ ಹಿಂದೆ ಬಾ. ಪ್ರಭಾವಳಿ ಒಂದು ಬ್ಯಾಕ್ ಲೈಟ್ ಹಾಕ್ಸಿ. ಕೆಳಗೆ ಮರೆ ಮಾಡ್ಕೊ. ಹಂಗೇರು ಹಂಗೇರು ಹಂಗೇರು. How are you, Mr. Lankesh? ಸೂಪರ್ ಮಿಸ್ಟರ್ ಲೋಕೇಶ್. Okay. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ. ಈಗ ದಯವಿಟ್ಟು ಗಮನಿಸಿ, ಸಿನಿಮಾ ಬಗ್ಗೆ ನಾವು ಮುಂಚೆನೂ ಮಾತಾಡಿದೀವಿ ಮಜಾ ಟಾಕೀಸ್ ಅಲ್ಲಿ, ಆದ್ರೆ ಇದು ಬಹಳ ಸ್ಪೆಷಲ್ ಆದಂತ ಒಂದು ಸಿನಿಮಾ. ಇದರಲ್ಲಿ ತಮ್ಮ ಬಗ್ಗೆ ಏನ್ ಗಮನಿಸಬೇಕು ಹೇಳಿ. ಸಿನಿಮಾನೇ ಗಮನಿಸ್ಬೇಕು ಆಕ್ಚುಲಿ. ನನ್ನ ಬಗ್ಗೆ ವಿಶೇಷವಾಗಿ ಗಮನಿಸೋದು ಏನು ಅಂತ ಹೇಳಿದ್ರೆ, ನಾನು ಮಾಡಿರುವಂತ ಕತೆ ಜಯಂತ್ ಕಾಯ್ಕಿಣಿ ಅವರ ವಿರಚಿತ ಕತೆ. ಅದು ಬಹಳ ಅದ್ಭುತವಾದ ಮುದ್ದಾದ ಒಂದು ಕತೆ ಬರೆದಿದ್ದಾರೆ. ಅದಕ್ಕೆ ನಾವು ಜೀವ ಕೊಡೋ ಪ್ರಯತ್ನ ಮಾಡಿದ್ವಿ. ತುಂಬಾ ಬಹಳ ಬೇಗ ರಿಲೇಟ್ ಆಗುವಂತ ಕ್ಯಾರೆಕ್ಟರ್ಗಳಿರುವಂತ ಮತ್ತೆ ಅಟ್ಮಾಸ್ಫಿಯರ್ ಇರುವಂತ ಒಂದು ಕತೆ ಅದು. ಸೊ ಹಾಗಾಗಿ ದಯವಿಟ್ಟು ಗಮನಿಸ್ಬೇಕು ಅದನ್ನ. ದಯವಿಟ್ಟು ಗಮನಿಸ್ತೀವಿ, ಖಂಡಿತ ಗಮನಿಸ್ತೀವಿ. ಕಮ್ ಆನ್, ಟೆಲ್ ಮೀ. ನಂಗೆ ಒಂಥರ ವೆರಿ ಬೋಲ್ಡ್ ಗರ್ಲ್, ಲೈಕ್ ಐಮ್ ಅ ಬೈಕರ್. ನಾನು ಈ ಸಿನಿಮಾ ಸಿಗರೇಟ್ ಸೇರ್ತೀನಿ, ಬೈಕ್ ಓಡಿಸ್ತೀನಿ. ಐಮ್ ಅ ವೆರಿ ಸೆಲ್ಫ್ ಕಾನ್ಫಿಡೆಂಟ್ ಅಂಡ್ ಸೆಲ್ಫ್ ಸಫಿಷಿಯಂಟ್ ಪರ್ಸನ್. ಆರ್ ಯು ನಾಟ್ ಇನ್ ರಿಯಲ್ ಲೈಫ್ ಅಂತ ಕೇಳಿದೆ. ಕಾನ್ಫಿಡೆಂಟ್ ಅಂಡ್ ಬೋಲ್ಡ್. ಯಾ, ಬಟ್ ನಂಗೆ ರೋಹಿತ್ ಸರ್ ಗೊತ್ತಿರಲಿಲ್ಲ. ನಾನು ಹ್ಯಾವ್ ನಾಟ್ ಪ್ಲೇಡ್ ಸಚ್ ರೋಲ್. ನಾನೇ ಹೇಳಿದ್ದು ರೋಹಿತ್ ಆಕ್ಚುಲಿ ಈ ಕತೆ ಹೇಳಿದಾಗ ಯಾರು ಸೂಟ್ ಆಗ್ತಾರೆ ಅಂತ ನಾನು ಸೆಟ್ ಸಂಯುಕ್ತ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ರೋಹಿತ್ ಹೇಳಿಲ್ವ ಇದು? ನನ್ ಬೈಕ್ ಓಡಿಸ್ಬಿಟ್ಟು ಕೆಡಿಸ್ಬಿಟ್ಟಿದ್ದಾರೆ, ರಿಪೇರಿ ಯಾವಾಗ ಮಾಡಿಸ್ಕೊಡ್ತಾರೆ ಕೇಳಿ ಸರ್. ಅದನ್ನ ನಾನು ಹೇಳಿದಲ್ಲಪ್ಪ. ಅಲ್ಲ, ಇವಾಗ ನೀವು ಹುಡುಕೊಂಡು ಇಲ್ಲ, ಅದು ನನ್ನ ರಿವೆಂಜ್ಗೆ ಹಂಗ್ ಮಾಡ್ದೆ. ಎಲ್ಲ ಮರ್ತೆ. ಹೌ ಇಸ್ ಯೋರ್ ಡಾಗಿ? ವೆರಿ ಗುಡ್. ಏನ್ ಹೆಸರು? ಈಗ ನಮ್ಮ ಮನೇಲಿ ಒಂದು ಹೊಸ ಇಲಿ ಮರಿ ಇದೆ. ಅದ ಹೆಸರು ಹೊಸ ಇಲಿ ಮರಿ ಇದೆ. ಅದ ಹೆಸರು ಗುಗ್ಗು ಅಂತ. ಇಲಿ ಮರಿ? ಯಾ, ಹ್ಯಾಮ್ಸ್ಟರ್ ಬೇಸಿಕ್ಲಿ. ಸೊ ಗುಗ್ಗು. ಅವನ ಹೆಸರು ಗುಗ್ಗು ಅಂತ. ಕುಕ್ಕು ಅಂದ್ರೆ ಏನ್ ಕುಕ್ಕು ಅಂತ ಇರುತ್ತೆ, ಕೇಳ್ಸಲ್ಲ ಅಷ್ಟೇ. ಇವಾಗ ನಿಮ್ ಮನೇಲಿ ಯಾರ್ಯಾರು ಇರೋದು? ಗುಗ್ಗು, ಆಮೇಲೆ ನಮ್ಮ ಅಪ್ಪ, ನಮ್ಮ ಅಮ್ಮ, ನಾನು, ನನ್ನ ತಮ್ಮ, ನಾಯಿ, ಗುಗ್ಗು, ಆಗ ಈಗ ಒಂದ್ ಕೋತಿನೂ ಬರುತ್ತೆ. ಬಟ್ ದಟ್ಸ್ ಅಬೌಟ್ ಇಟ್. ತಮ್ಮ ಬಾಯ್ ಫ್ರೆಂಡ್ ಗುಗ್ಗು. ಡಯಟ್ ಏನು ಗುಗ್ಗು? ಗುಗ್ಗು ಡ್ರೈ ಫ್ರೂಟ್ಸ್ ತಿಂತಾನೆ, ಆಮೇಲೆ ಕಾರ್ನ್ ಅಂಡ್ ಯಾ ಕ್ಯಾರೆಟ್. ಅವಂಗೆ ಒಂದ್ ಸ್ವಯಂವರನು ಇಟ್ಕೊಂಡಿದ್ದೆ. We found a girlfriend for him and they met. Our clinic ಆಚೆ ಒಂದು ಟೋಪಿ ಹಾಕೊಂಡು ಅವನ್ನ ಕೂರ್ಸಿದೆ. So then we found a girlfriend for him and it was a very beautiful. I felt like soon I'm going to become a grandmother. So it's nice. ಕಲಿಯುಗ ಕಲಿಯುಗ ಕಲಿಯುಗ. ಓಕೆ, ಗರ್ಲ್ ಫ್ರೆಂಡ್ ಹೆಸರೇನು? ಕುಕ್ಕು. ಕುಕ್ಕು. ಗುಗ್ಗು ಅಂಡ್ ಕುಕ್ಕು. ಗುಗ್ಗು ಕುಕ್ಕು ಮರಿ ಆದ್ರೆ ಮರಿ ಇಕ್ಕು. ನೈಸ್. ಎಸ್ ಭಾವನಾ, ಎಸ್. ಟೆಲ್ ಮೀ. ನನ್ ರೋಲ್ ರಘು ಮುಖರ್ಜಿ ಅವ್ರ ವೈಫ್ ರೋಲು, ಹೌಸ್ ವೈಫ್ ರೋಲು. ಅದೇ ರೋಹಿತ್ ಸರ್ ನ ಭೇಟಿ ಮಾಡಕ್ ಹೋದಾಗ ಸೀರೆ ಉಟ್ಕೊಂಡು ಹೋಗಿದ್ದೆ. ಆದ್ರೆ ನಾನು ಯಾವ್ದೋ ಒಂದು ಶೂಟ್ ಮುಗಿಸ್ಕೊಂಡು ಶೂಟ್ ಮುಗಿಸ್ಕೊಂಡು ಹಂಗೆ ಡೈರೆಕ್ಟ್ ಆಗಿ ಅವ್ರನ್ನ ಮೀಟ್ ಮಾಡಕ್ ಹೋಗಿದೆ ಸಾರಿನಲ್ಲಿ. ಸೊ ಹಿ ಸಾ ದಟ್ ಅಂಡ್ ಹಿ ವಾಸ್ ಲೈಕ್, ಓಕೆ ಇವ್ರು ಆಪ್ಟ್ ಇರ್ತಾರೆ ಹೌಸ್ ವೈಫ್ ರೋಲ್ಗೆ ಅಂತ ಅನ್ಕೊಂಡ್ರು ಅನ್ಸುತ್ತೆ. ರಿಯಲ್ ಲೈಫ್ ಡೆಫಿನೆಟ್ಲಿ ಅದೊಂದ್ ಚೂರು ಇದಾಗಲ್ಲ, ಬರೀ ಜಗಳಾಡ್ತಿರ್ತೀನಿ ಗಂಡನ್ ಜೊತೆ. ಸೊ ಆತರ ಕೈಂಡ್ ಆಫ್ ಕ್ಯಾರೆಕ್ಟರ್. ಆಗ್ಲೇ ಕಾಮನ್, ಟೆಲ್ ಮೀ. ನಾವು ರಿಪೋರ್ಟರ್. ರಿಪೋರ್ಟ್ ಮಾಡ್ತೀವಿ ಎಲ್ಲಾನು. ಏನೇನ್ ರಿಪೋರ್ಟ್ ಮಾಡಿದೀರಾ? ಅದೇ ಏನೇನ್ ಮಾಡ್ತಾರೆ, ಏನ್ ಕಿತ್ ಬಿಸಾಕ್ತಾರೆ, ಏನ್ ದಬಾಕ್ತಾರೆ, ಎಲ್ಲಾ ರಿಪೋರ್ಟ್ ಮಾಡ್ತೀವಿ. ಯಾರ ಬಗ್ಗೆ ರಿಪೋರ್ಟ್ ಮಾಡೋದು? ಎಲ್ಲಾರ ಬಗ್ಗೆ. ವೆರಿ ಗುಡ್. ಅಂದ್ರೆ ಇದರಲ್ಲಿ ಸಂಚಾರಿ ಅಂತ ಒಬ್ರಿದ್ದಾರೆ, ಅವರ ಸಂಚಾರದ ಬಗ್ಗೆ ರಿಪೋರ್ಟ್ ಮಾಡ್ತೀವಿ. ರಿಪೋರ್ಟ್ ಮಾಡೋದು. ರೋಹಿತ್,
ದಯವಿಟ್ಟು ಗಮನಿಸಿ. ಅಂದ್ರೆ ಇದೇನು ಒಂದು 3-4 ಕತೆಗಳು ಸೇರಿ ಆಗಿರುವಂತ ಕತೆಗಳ ಅಥವಾ ಒಂದೇ ಕತೆ ಬಗ್ಗೆ ನಾವೆಲ್ಲ ಗಮನಿಸ್ಕೊಂಡು ಹೋಗ್ತಾ ಇರ್ಬೇಕಾ ಏನದು? ಒಂದು ಕಥೆಯಲ್ಲಿ 4 ಕಥೆಗಳು ಉಪಕಥೆಗಳಾಗಿ ಹೋಗುತ್ತೆ, ಹಾ. ಅದನ್ನ ಗಮನಿಸೋದು. ಅಂದ್ರೆ ಹೇಗ್ ಒಂದು ಕಥೆ ಫಾರ್ಮ್ ಆಗುತ್ತೆ ಅನ್ನೋದೇ ದಯವಿಟ್ಟು ಗಮನಿಸಿ. ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್, ಎವ್ರಿಬಡಿ ಆರ್ ಲೈಕ್ ಒಂಥರ ಏನಂದ್ರೆ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳು. ಇವ್ರನ್ನ ಡೈರೆಕ್ಟ್ ಮಾಡ್ಬೇಕಾದ್ರೆ ವಾಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಯು ಫೇಸ್ಡ್? ನನಗ್ ಅಂದ್ರೆ ನಾನು ಅದು ಅವ್ರನ್ನ ಡೈರೆಕ್ಟ್ ಮಾಡೋಕ್ ಆಗತ್ತಾ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಇತ್ತು. ಯಾಕಂದ್ರೆ ಎಲ್ರೂ ಒಳ್ಳೆ ಬ್ಯಾಕ್ ಗ್ರೌಂಡ್ ಇಂದ, ನಟನೆಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು, ಹಾಗಾಗಿ ಅದೇ ಒಂದು ಚಾಲೆಂಜ್ ಇತ್ತು. ಇಲ್ಲ ಸೃಜನ್, ಐ ಟೆಲ್ ಯು, ದಿಸ್ ಇಸ್ ದ ಫಸ್ಟ್ ಟೀಮ್ ನಾನು ಇಷ್ಟು ಫಿಲ್ಮ್ಸ್ ಮಾಡಿದ್ರಲ್ಲಿ ಫಸ್ಟ್ ಟೀಮ್. ಆಕ್ಚುಲಿ ಡೈರೆಕ್ಟರ್ ಸರ್ ನನ್ಗೆ ಆಲ್ಮೋಸ್ಟ್ 1 month ಮುಂಚೆನೆ ಅವರೆಲ್ಲ ಫುಲ್ ಈ ಸೀನು ಇಲ್ಲಿ ಶೂಟ್ ಆಗತ್ತೆ, ಈ ಕಾಸ್ಟ್ಯೂಮ್ ಹಾಕೊಬೇಕು, ಈ ರೆಫರೆನ್ಸ್ ಎವ್ರಿಥಿಂಗ್. ಅಂಡ್ ನಾವು ಒಂದ್ ದಿವಸ ಐ ಥಿಂಕ್ ನಾನು ಮಧ್ಯಾಹ್ನ 12 ಗಂಟೆಗೆ ಶೂಟಿಂಗ್ ಹೋಗಿದ್ದು, ನೆಕ್ಸ್ಟ್ ಡೇ ಬೆಳಗ್ಗೆ 5 ಗಂಟೆವರೆಗೂ ಶೂಟ್ ಮಾಡ್ತಾ ಇದ್ವಿ. ಬಟ್ ದಟ್ ವಾಸ್ ಓನ್ಲಿ ಫಾರ್ 1 day. ಬಟ್ ರೋಹಿತ್ ಅವರು ಮತ್ತು ಅವ್ರ ಟೀಮು ಆಲ್ಮೋಸ್ಟ್ ಎವ್ರಿ ಡೇ ಫಾರ್ 15-20 days ಆ ತರ ನಿದ್ದೆ ಇಲ್ಲದೆ ಶೂಟ್ ಮಾಡಿದ್ದಾರೆ. ಅಂಡ್ ಆ ಎನರ್ಜಿನ ಅವರು ಸೆಟ್ ಅಲ್ಲಿ ಯುನೋ ಇಡಿಸ್ಕೊಂಡಿಟ್ಟಿದ್ದು, ಇಟ್ ವಾಸ್ ಲೈಕ್ ರಿಯಲಿ ಗುಡ್. ಆಕ್ಚುಲಿ ಈಸ್ ದ ಕ್ಯಾಪ್ಟನ್ ಆಫ್ ದ ಸೆಟ್. ವೆರಿ ಗುಡ್. ರಾಜೇಶ, ಈ ಸಿನಿಮಾ ಬಿಟ್ಟು ಇನ್ನೊಂದು ಸಿನಿಮಾ ಬಗ್ಗೆ ಕೆಂಡ ಸಂಪಿಗೆ ಅಂತ ಒಂದು ಸಿನಿಮಾ ಮಾಡಿದ್ರಿ. ಆ ಸಿನಿಮಾದಲ್ಲಿ ಆದಂತ ಒಂದು ಮೋಸ್ಟ್ ಅನ್ಫರ್ಗೆಟಬಲ್ ಮೂಮೆಂಟ್ ಏನೋ ಇದೆ ಅಂತಲ್ಲ, ಫನ್ನಿ ಮೂಮೆಂಟ್ ಏನದು? ನಾವು ತುಂಬಾ ಕ್ಯಾಂಡಿಡೇಟ್ ಆಗಿ ಶೂಟ್ ಮಾಡ್ಬೇಕು ಅನ್ನೋದು ಬೇಸಿಕಲಿ ನಮ್ಮ ಐಡಿಯಾ ಇದ್ದಿದ್ದು. ಸೊ ಹೀರೋ ಮತ್ತೆ ಹೀರೋಯಿನ್ ತುಂಬಾ ಹೊಸಬರಾಗಿದ್ರಿಂದ ಅದನ್ನ ಕ್ಯಾಂಡಿಡೇಟ್ ಆಗಿ ಶೂಟ್ ಮಾಡೋದು ಕಷ್ಟ ಆಗ್ತಿರ್ಲಿಲ್ಲ. ಬಟ್ ನಾವ್ಯಾರೋ ರೋಡ್ ಮೇಲೆ ಹೋದಾಗ ಒಂದಷ್ಟು ಪ್ರಾಬ್ಲಮ್ ಆಯ್ತು. ಬಿಟ್ರೆ ನಾವು ಬೆಳಗಾಮಲ್ಲಿ ಶೂಟ್ ಮಾಡ್ತಾ ಇದ್ವಿ. ಬೆಳಗಾಮಲ್ಲಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಶೂಟ್ ಮಾಡ್ಬೇಕಾಗಿತ್ತು. ನಾನು ಇದೇ ಪೊಲೀಸ್ ಸ್ಟೇಷನ್ ಬಾಗ್ಲಂದ್ರೆ ನಾನು ಕಾರ್ ಒಳಗಡೆ ಕೂತಿದ್ದೆ, ಇಳಿದಿರ್ಲಿಲ್ಲ. ಸೊ ನಾನು ಅದ್ರಲ್ಲಿ ACP ರೋಲ್ ಮಾಡಿರೋದ್ರಿಂದ ACP ಡ್ರೆಸ್ ಅಲ್ಲೇ ಕೂತಿದ್ದೆ. ಇಬ್ರು ಇನ್ಸ್ಪೆಕ್ಟರ್ಸ್ ಇಬ್ರು ನಡ್ಕೊಂಡ್ ಬರ್ತಾ ಇದ್ರು. ನಾನು ಪಕ್ಕದಲ್ಲಿ ಒಬ್ರು ಇದ್ರು, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಹಿಂಗ್ ಪಾಸ್ ಆಗ್ಬೇಕಾದ್ರೆ ಐ ಕುಡ್ ಸಿ ಫ್ರಮ್ ಹಿಯರ್ ಅವ್ರು ಟಕ್ಕಂತ ಅಲ್ಲೇ ನಿಂತ್ಕೊಂಡು ಇಬ್ರು ಪಟ್ ಪಟ್ ಅಂತ ಸಲ್ಯೂಟ್ ಹೊಡೆದ್ರು. ನಾನು ಮಾತಾಡ್ತಾ ಇದ್ದೇನೆ 2 ಸೆಕೆಂಡ್, ಅಯ್ಯಪ್ಪ ಇದೇನು ಸಲ್ಯೂಟ್ ಹೊಡೆದ್ರು ಅಂತ ಸುಮ್ಮನಾಗ್ಬಿಟ್ಟೆ, ಇನ್ನು ಏನು ಮಾಡಿರ್ಲಿಲ್ವಲ್ಲ ಅಂತ. ಅವ್ರು ಹಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಹಿಂಗ್ ತಿರುಗಿದೆ. ಅವರು ಯಾರೋ ಇನ್ಸ್ಪೆಕ್ಟ್ರು, ಐ ಮೀನ್ ACP ಅನ್ಕೊಂಡು ಅವರು ಸೈಡಿಂದ ಆಮೇಲೆ ನೋಡಿದಾರೆ, ಕದ್ದು ಯಾರು ಇರ್ಬೋದು ಗೊತ್ತಿಲ್ಲ ಅಂತ. ಮುಂದೆ 2 ಹೆಜ್ಜೆ ಆದ್ರು ವಾಪಸ್ ಬಂದ್ರು. ಸರ್ ನೀವೇನ್ ಸರ್ ನೀವು ಅಸಲಾಮ ಆರಾಮಾಗಿ ಸಲ್ಯೂಟ್ ತಗೊಂಡ್ಬಿಟ್ರಲ್ಲ ಸರ್ ಅಂದ್ರು. ಸರ್ ನಾನು ನಿಮ್ಗೆ ಹೇಳಿಲ್ಲ ಸಲ್ಯೂಟ್ ಸರ್, ನೀವು ಆರ್ಟಿಸ್ಟ್ ಸರ್, ನಮ್ಗೆ ಗೊತ್ತು, ನಾವು ACP ಅನ್ಕೊಂಡ್ಬಿಟ್ವಿ ಸರ್ ಅಂದ್ರು. ಸರ್ ಶೂಟಿಂಗ್ ನಡೀತಾ ಇದೆ ಸರ್, ಯಾರಿಗೂ ಹೇಳಿಲ್ವಲ್ಲ ಸರ್ ಅಂದ್ರು. ಈಗೇನ್ ಸರ್ ನಾನ್ ಸಲ್ಯೂಟ್ ಹೊಡಿತೀನಿ ಅಂತ ಕೆಳಗಡೆ ನಿಂತ್ಬಿಟ್ಟು ನಾನ್ ಪಟಾರ್ ಅಂತ ಸಲ್ಯೂಟ್ ಹೊಡೋದು ಅವ್ರಿಗೆ. ರಿಟರ್ನ್ ವಿತ್ ಥ್ಯಾಂಕ್ಸ್. ಸೇಮ್ ಇನ್ಸಿಡೆಂಟ್ಸ್ ನಾವು ತುಮಕೂರಲ್ಲಿ ನವಗ್ರಹ ಶೂಟಿಂಗ್ ಮಾಡ್ತಾ ಇದ್ವಿ. ಜೈಲ್ ಸೀಕ್ವೆನ್ಸ್ ಅಲ್ಲೇ ಅದೊಂದು ಜೈಲ್ ಪರ್ಮಿಷನ್ ಕೊಟ್ಟಿದ್ರು. ಜನ ಎಲ್ಲ ಮೇಲೆ ಹತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡೋದಕ್ಕೆ. ಪೊಲೀಸ್ ಅವ್ರ ಮಾತು ಕೇಳ್ತಾ ಇಲ್ಲ, ಎಲ್ಲ ಇಳಿಯೋದಕ್ಕೆ ಎಲ್ಲ ಶುರು ಮಾಡ್ಬಿಟ್ಟಿದ್ರು. ಸೊ ಎಷ್ಟು ಜನ ಪೊಲೀಸ್ ಅವ್ರು ಬಂದ್ರು ಆಗ್ಲಿಲ್ಲ. ಸೊ ನಮ್ಮ ಕೈದಿಗಳ ಡ್ರೆಸ್ ಅಲ್ಲಿ ಬಂದಿದ್ರು ಒಂದಷ್ಟು ಜನ ಜೂನಿಯರ್. ನಾವೆಲ್ಲ ಹೇಳ್ಬಿಟ್ಟು ಹೋಗಿ ಪೊಲೀಸ್ ಡ್ರೆಸ್ ಹಾಕೊಂಬನ್ನಿ ಅಂದ್ಬಿಟ್ಟು ಪೊಲೀಸ್ ಡ್ರೆಸ್ ಹಾಕೊಂಬಂದ್ಬಿಟ್ಟು ಏನ್ ಸರ್ ಎಲ್ಲ ಪಾಪ ಇಳ್ದೋಗ್ಬಿಟ್ರು. ನೆಕ್ಸ್ಟ್ ಕಟ್ ಮಾಡಿ ಪ್ಯಾಕಪ್ ಆಯ್ತಲ್ಲ, ಇವ್ರು ಬಂದು ಡ್ರೆಸ್ ಗುಲ್ಡು ಇವ್ನು ಡೂಪ್ಲಿಕೇಟ್ ಕಣ, ಬಾ ಆಚೆಗೆ ಮಾಡ್ತೀನಿ ನಿನ್ಗೆ. ಓಕೆ, ಇವಾಗ ನಿಮ್ಮ ಸಿನಿಮಾ ಹೆಸರು ದಯವಿಟ್ಟು ಗಮನಿಸಿ ಅಂತ. ಸೊ ಇವಾಗ ಒಬ್ಬೊಬ್ಬರನ್ನ ನಾನು ಇಲ್ಲಿ ಕರಿತೀನಿ, ನಿಮ್ ಕಿವಿಲಿ ಏನೋ ಒಂದು ಹೇಳ್ತೀನಿ, ಅದನ್ನ ಎನಾಕ್ಟ್ ಮಾಡ್ಬೇಕು, ಬೇರೆಯವ್ರು ಗಮನಿಸ್ಬಿಟ್ಟು ಅದನ್ನ ಹೇಳ್ಬೇಕು. ನಥಿಂಗ್ ಬಟ್ ಡಮ್ ಶಾಟ್. ಇಟ್ಸ್ ವೆರಿ ಸಿಂಪಲ್. ರಾಜೇಶ ಬಾ. ಏನ್ ಹೇಳಂಗಿಲ್ಲ. ಹಾ ಓಕೆ, ಹೇಳ್ಬಿಡೋಣ. ತಿಂಡಿ ಅಮ್ಮ ರೆಡಿನಾ? ಒಂದೇ ಒಂದು ನಿಮಿಷ, ಟೈಮ್ 30 seconds. ಒನ್ ಟೈಮ್ ಸ್ಟಾರ್ಟ್ಸ್ ನೌ. ಬಾಳೆ ಎಲೆ, ಬಾಳೆ ಎಲೆ, ಕೋಸಂಬರಿ, ಅಲ್ಲ ಉಪ್ಪು, ಪಾಯಸ, ಉಪ್ಪಿನಕಾಯಿ, ಪಲ್ಯ, ಚಟ್ನಿ, ಕೋಸಂಬರಿ. ಸ್ಟಾರ್ಟಿಂಗ್ ಹೇಳಾಯ್ತು. ಕೋಸಂಬರಿ ಅಂದ್ರು. ಅಲ್ಲೇನ ಬೇರೆ ಏನೋ ಹೇಳಿದ್ರು. ಇಲ್ಲ, ಕೋಸಂಬರಿ ಫಸ್ಟ್ ಹೇಳಿದ್ರು. ಆಯ್ತಲ್ಲಪ್ಪ, ಎಲ್ಲಿ ಕೋಸಂಬರಿ? ಫಸ್ಟ್ ವಾಟರ್. ಕೋಸಂಬರಿ ಕೊಡ್ತೀನಿ ಆಮೇಲೆ. ರಾಮನವಮಿ ಕೊಡ್ತಾರೆ ಹೋಗಿ. ಅದೇನು ಅಂತ ಹೇಳ್ಬೇಕಪ್ಪ? ಓಕೆ, ವೈಟ್. 2 ವರ್ಡ್. ತಿಂಡಿ ಟೈಮ್ ಸ್ಟಾರ್ಟ್ಸ್ ನೌ. ಇಂಗ್ಲಿಷ್ ಹಿಂದಿ 2 ಪದ. ಕನ್ನಡ, ಕನ್ನಡ, ಕನ್ನಡ. 2 you're splitting it. ಪಾನಿಪುರಿ, ಚೋಲೆ ಭಟೂರೆ, ಬರ್ಗರ್, ನೂಡಲ್ಸ್, ವಡೆ, ನೋಡೆ, ಉದ್ದಿನೊಡೆ, ಅಂಬೊಡೆ, ತೂತೊಡೆ, ತೂತೊಡೆ, ಮಸಾಲೆ ಮೊಸರೊಡೆ, ಸೊಪ್ಪಿನೊಡೆ, ತೈರೊಡೆ, ಸೊಪ್ಪನೊಡೆ, ದಹಿ ವಡೆ. ದಹಿವಡೆ. ಫಸ್ಟ್ ಒನ್. ಹಾ 3 ಟೈಮ್ ಕೊಡ್ತೀನಿ ಹೇಳಿ. ಪತ್ರೊಡೆ, ಮೋಸ ಇದು. ಪತ್ರೊಡೆ. ಇದೆಲ್ಲ ಪತ್ರೊಡೆ. ಕಷ್ಟ. ನೀವು 5 seconds ಅಂತ ಅಂದ್ಮೇಲೆ ಐ ಥಾಟ್ ಗೇಮ್ ಓವರ್. ಹೇಳ್ಬಿಡು, 4 seconds. ಕರೆಕ್ಟ್. ಕಮಾನ್ ಬೇಬಿ. ಈಸಿ. Easy, give me easy baby. ಹಾ ಓಕೆ, ರೆಡಿ ಸ್ಟಾರ್ಟ್. Wait. ಗಮನಿಸಿ ಕೂದ್ಲು, ಅಡಿಗೆಲ್ ಕೂದ್ಲು ಬಿದ್ದಿದೆ. ಒಂದ್ ಪದ. 1 letter. ಕನ್ನಡ, ಕನ್ನಡ. ಅದನ್ನೇ ಎಲೆ, ಎಲೆ, ಎಲೆ. ಎಲ್ಲ ಎಲ್ಲ ಬರ್ತಿದ್ದಾರೆ. ಬರ್ಸಾಯ್ತು.
ತುಪ್ಪ. ಪಾಯಸ, ಅನ್ನ ಸಾಂಬಾರು, ಅನ್ನದ ಮುಂಚೆ, ಬೇಳೆ ಅನ್ನ ಸಾರು, ಮಜ್ಜಿಗೆ, ಪುಳಿಯೋಗರೆ, ಅನ್ನ ರಸಂ, ಹುಳಿ, ಪಾಯಸ, ಕೋಪ, ಸ್ವೀಟು, ಮಜ್ಜಿಗೆ, ಸಲ್ಯೂಟ್, ಬೀಡ, ದಮ್ರುಟ್. ಗೋಮೆ, ಏ ಇಲ್ಲ ಹೂವ, ಚೈನಾ ನೀರು. ಗ್ಲಾಸ್, ನೀರು, ಪೂಜಿ. ಮಜ್ಜಿಗೆ, ಹಾಲು. ವೇಟ್ ಚಿಕನ್. ಮನೇಲಿ ಊಟ ಮಾಡ್ತಿದ್ಯಾ? ಆಯ್ತು, ಓಕೆ. ಆಯ್ತು. ಮೂರನೇ ಗೊಜ್ಜು, ಸಲ ಕೋಸಂಬರಿ, ಪಲಾವ್, ಪಲ್ಯ, ಪಲಾವ್, ಏನು ಎರಡಂದ್ರೆ ಏನು? ಸಾಂಬಾರ್, ಹುಳಿ, ಸಾಂಬಾರ್ ಆದ್ಮೇಲೆ ರಸಂ, ರಸಂ, ಸಾರು. ರಸಮ, ಸಾರು. ಇಲ್ಲ ಒಂದ್ ನಿಮಿಷ ಸಾರು. ಸಾರು. ಓ ಕಲ್ಯೂಟ್ಗೆ ಸಾರು. ಸಾರು. ಮಟನ್ ಸಾರು, ಅಲ್ಲ ಗ್ಲಾಸ್. ಅವರೆಕಾಳು ಸಾರು, ಒಂದ್ ನಿಮಿಷ ಗ್ಲಾಸ್. ಬಸ್ಸಾರು, ಬಸ್ಸಾರು, ಮಸಪ್, ಬಸ್ಸಪ್ಪ, ಮಸಪ್ಪು, ಬಸ್ಸಿನ ಸಾರು, ಬಸ್ಸಪ್ಪ ಸಾರು, ಉಪ್ಸಾರು, ಮಸಪ್ಪು. ಬಸಪ್ ಸಾರು, ಸಬ್ಸಿಗೆ ಸೊಪ್ಪು, ಬಸಪ್ ಸಾರು, ನಾನಿಲ್ಲಿ ಬಸ್ ಮಸಪ್ಪನ್ ಸಾರು ಆಯ್ತು. ಅದು ಮುದ್ದೆ ಜೊತೆಗೆ ಮಸಪ್ಪು ಅಂದ್ರೆ ಯಾವೇನ್ ಮಾಡೋದು? ಬಸಪ್ಪ ಅಂತ ಇದ್ದೀರಾ? ಫುಲ್ ಹೇಳ್ಬೇಕಪ್ಪ. ಮಸಪ್ಪು ಅಂದ್ರೆ ಅರ್ಥ ಆಗತ್ತೆ ಗುರು. ಅದು ಯಾರು ಮಸಪ್ ಸಾರು, ಮಸಪ್ ಅಂದ್ರೆ ಅರ್ಥ ಆಗುತ್ತೆ. ಇಲ್ಲ, ವಾಟ್ ಶಿ ಟ್ರೈ ಟು ಶೋ ವಾಸ್ ಸಮಥಿಂಗ್ ಎಲ್ಸ್, ಬಟ್ ಯು ಶೋಡ್ ಮೆಸ್ಸಪ್ ಇನ್ ಸಾರ್. ಕಂದ ಕನ್ನಡ. ಬಣ್ಣ ಪೇಂಟು, ಬಣ್ಣ ಬಣ್ಣ. ಬಣ್ಣ. ಉಪ್ಪಿಟ್ಟು, ತಿನ್ನೋದು ಶಾವ್ಗೆ, ಖಾರಾಬಾತ್, ಸುಣ್ಣ, ಬಿಸಿಬೇಳೆ, ಏನು ರೋಹಿತ್, ರವೆ ಉಪ್ಪಿಟ್ಟು, ಮುಚ್ಕೊಂಡು ಕೂತ್ಕೊಳ್ಳಿ. ಹಿಟ್ಟು, ಕ್ಯಾನ್ಸಲ್ ಅದು. ಎಲೆ, ಎಲೆ ಎಲೆ. ಎಲ್ಲ ಹಾಕಾದ್ಮೇಲೆ ಲಾಸ್ಟ್ ಕೊಡ್ತಾರ. ಮಜ್ಜಿಗೆ, ಮಾ, ಮಾ, ಮಜ್ಜಿ, ಜೀರಿಗೆ, ಜೀರಿಗೆ, ಗೆ ಗೆ, ಮಜ್ಜಿಗೆ, ಗೆ, ಜೆಗೆ, ಜಿಗೆ, ಜಿಗೆ, ಬೇಡ, ಮಜ್ಜಿಗೆ, ಯಾವ್ದು? ಏನು? ಸಜ್ಜಿಗೆ, ಸಜ್ಜಿಗೆ. ಸಜ್ಜಿಗೆ. ಅಲ್ಲ ಕೇಸರಿ ಬತ್ತು ಸಜ್ಜಿಗೆ ಆಲ್ಮೋಸ್ಟ್ ರವೆ ಅಂತ ಹೇಳಿದ್ರಿ ನಾನು. ಓಕೆ, ರವೆ. ರವೆ ತೆಗೆದು ಸೈಡ್ಗೆ ಹಾಕಿ ಅಂತ. ಈಸಿ ಇದು, ಸ್ವೀಟ್, ಈಸಿ. ಕಮಾನ್. ಟಿವಿ, ಟಿವಿ, ಪಾಪ್ಕಾರ್ನ್, ಆಯ್ತು ಬಾಯ್. ಇನ್ನೊಂದು ಬೈಸೆಪ್ ಸೂಪರ್ಮ್ಯಾನ್, ಬಾಹುಬಲಿ, ಎಗ್ಗು, ಮೊಟ್ಟೆನಲ್ಲ, ಇಲ್ಲ ಚಿಕನ್, ಹಾ ಎಲೆ. ಆದ್ಮೇಲೆ ತಿಂದಾದ್ಮೇಲೆ. ಐಸ್ ಕ್ರೀಮ್, ಬಾಳೆಹಣ್ಣು, ಬಾಳೆಹಣ್ಣು, ವಿಳೆದೆಲೆ. ವಿಳೆದೆಲೆ, Apple. ಸ್ಟ್ರೆಂತ್, ಕುಸ್ತಿ, ಅಲ್ಲ ದುಂಡು, ರೌಂಡ್ ಇರುತ್ತೆ, ಹಾ ತೆಂಗಿನಕಾಯಿ, ತೆಂಗಿನಕಾಯಿ, ಲಡ್ಡು, ಕರೆಕ್ಟ್. ಲಡ್ಡು, ಹೋದ್ಮೇಲೆ ಹೆಸರು ಇರ್ಬೇಕು ಅಂದ್ರೆ ದಮ್ ಬೇಕಲ್ಲ. ದಮ್ರೋಟ್. ದಮ್ ರೋಟ್. ಲಾಸ್ಟ್ ಅಲ್ಲಿ ಬರಲ್ಲ, ಮಧ್ಯದಲ್ಲಿ ಬರೋದು. ಅಮ್ರೂಟ್. ಎಲ್ಲ ಆದ್ಮೇಲೆ ಅಂತ ಇದ್ದೀರಾ? ನಿನ್ನಿಷ್ಟಕ್ಕೆ ನೀನ್ ಹೆಂಗಾದ್ರೂ ತಿನ್ಕೊಂಡ್ಬಿಟ್ರೆ ನೀನ್ ಹೆಂಗ್ ಬೇಕಾದ್ರೆ ತಿಳ್ಕೋಬಹುದು, ಬಡ್ಸೋದ್ ಮಧ್ಯದಲ್ಲೇ ಬಡ್ಸೋದು. ಏನ ಗಬ್ಬು ವಾಸನೆ? ಏನ್ರಪ್ಪ ಯಾರ ತುಳ್ಕೊಂಬಂದಿರ ಏನೋ? ಥೂ, ಎಲ್ಲಿಂದ ಬರ್ತಾ ಇದೆ ಗಬ್ಬು ವಾಸನೆ ಇದು? ಅಮ್ಮ ರೀ, ಒಂದ್ ಸ್ವಲ್ಪ ನಿಮ್ ಬೆವ್ರ ಹಾಕಿ ಹಿಂಗೆ. ಸ್ವಲ್ಪ ಹೊಡೆದಿದ್ದೆ. ಬೆವ್ರು ಹಾಕಿ. ನಮ್ದೇ ಐತೆ ಆಕ್ಟಿವ್ ತಡ್ರಿ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಬುಡ ಅಂತ ಕೇಳ್ತಾನೆ ಇಲ್ಲ. ಕರೆಕ್ಟ್ ಆಗಿ ನೀನ್ ಬುಡ ಅಂತ ಅವ್ನು ಬಿಡ್ತಾವನೆ. ಕರೆಕ್ಟ್ ಆಗಿದೆಯಲ್ಲ? ನೀನ್ ಹಂಗ ಅನ್ಕೋಬಿಟ್ಟ, ಒಡಿಯದ್ ಬಿಡು ಅಂತಿದ್ ನಾನು. ಆಗ್ಲೇ ಏನೋ ಅಪೂರ್ವ ಸಂಗಮ ತರ ಹೋಗದ್ರಿ, ಈಗ ಆ ಸಂಗಮ್ ಬಾರಲ್ಲಿ ಕುಡಿದ್ಬಿಟ್ಟು ಕಿತ್ತಾಡೋರ್ ತರ ಬರ್ತಾ ಇದ್ರಲ್ಲ. ಏನೋ ಆಯ್ತು ನಿಮ್ಗೆ? ಬಾಬಾ, ಈ ನನ್ನ ಮಗ ಎಂತ ಕೆಲಸ ಮಾಡೋಣ ಗೊತ್ತಾ? ಆಗ್ಲೇ ಎಂತೆಂತ ಸೋಕಿ ಮಾಡ್ದ. ಇಂಟರ್ನ್ಯಾಷನಲ್ ಕಂಪನಿ ಕೆಲ್ಸ. ಇಂಟರ್ನ್ಯಾಷನಲ್ ಕಂಪ್ನಿ ಸೇರ್ಕೊಂಡಲ್ಲ ಇವನು. ಇಂಟರ್ನ್ಯಾಷನಲ್ ಕಂಪನಿ ಹುಟ್ಟಿ ಹೇಳ್ತೀನಿ ಕೇಳಿಸ್ಕೊ ಬಾವ. ಏನು? ಇವನ್ ನಾನು ಎಲ್ಲಿ ಕರ್ಕೊಂಡು ಹೋದ ಗೊತ್ತಾ ಬಾವ? ನನ್ನ ಪಿ ಎ ಅನ್ಬಿಟ್ಟು. ಎಲ್ಲಿಗೆ? ಬಾವ,
ಅದ್ ಯಾವ್ದೋ ಕಂಪ್ನಿಗೆ ಕರ್ಕ ಹೋದ. ಹೋಗ್ತಿದ್ದಂಗೆ ಈ ತರದ ಒಂದು ಡ್ರೆಸ್ ಕೊಟ್ರು. ಅಲ್ಲಿ ಮುಂದೆ 7-8 ಕತ್ತೆಗಳು ನಿಂತಿದ್ದು. ಕತ್ತೆ ಹಿಂದೆ ಮುಂದೆ ಬ್ರಸ್ತ್ಗಳು ಉಜ್ಜೋ ಕೆಲಸ ನಮ್ಗೆ ಯಾಕೆ ಕೆಳಗ್ ಮಲ್ಕೊಂಡು ಉಜ್ಜಿಸ್ಲಿಲ್ವ ಅವರು? ಬರೀ ಕತ್ತೆ ಅಲ್ಲ ಬಾವ, ಈ ನನ್ನ ಮಗ ನನ್ನ ಹಂದಿ ಎಲ್ಲ ತೊಳಸ್ಬಿಟ್ಟವ. ಎಲ್ಲಾ ಕಡೆ ತೊಳೆದ್ಬಿಟ್ಟೆ ಹಂದಿಗೆ. ಅಲ್ಲ ಕಣ, ಹೈ ನಿನ್ ನಾಚಿಕೆ ಆಗಲ್ವೇನಾ? ಯಾವ ಕೆಲ್ಸ ಅಂತ ತಿಳ್ಕೊಳ್ದೆ ಬೆಳಗ್ಗೆ ಬಂದೇನು ಬಿಲ್ಡಪ್. ನಿನ್ಗೇನಾದ್ರೂ ದಮ್ಮಿದ್ಯಾ ಅಂತ ಬೇರೆ ನನಗೆ ತಿಳ್ಕೊಂತಾನೆ ಕೆಲಸ ಒಪ್ಕೋಬೇಕು. ಹಾಳಾಗೋಗ್ಲಿ, ನಾಳೆಯಿಂದ ಆ ಕೆಲ್ಸಕ್ಕೆ ಹೋಗ್ಬೇಡಿ. ಕೋಬ್ರಾ ಅದ ಹೆಂಗಾಯ್ತದೆ ಕೋಬ್ರಾ? 15 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಟ್ಟವ್ರೆ ಕೋಬ್ರಾ. 15 ವರ್ಷಕ್ಕ? ಹೂ ಕಣೋ PA. ನೀನು ಸೈನ್ ಆಗ್ತಲ್ಲ. ನನಗೆ ಓದು ಬರೋ ಸರಿಯಾಗಿ ಬರೀಕಿಲ್ಲ ಅದ ಅಡ್ಡ ಅನ್ಬಿಟ್ಟು ಆಟೋಗ್ರಾಫ್ ಹಾಕೋ ಅಂತ ಪಟ್ಟೆ ಸೈನ್ ಮಾಡಿಸ್ಕೊಂಡ ಬಾವ. ನೋಡಿದ್ರೆ ಇದಕ್ಕೆ ಸೈನ್ ಮಾಡಿಸ್ಕೊಂಡವ್ರೆ. ಅದ್ಯಾವ್ ದೊಡ್ಡ ಕಿತ್ತೋಗಿರೋ ಅಗ್ರಿಮೆಂಟ್ ಬಿಟ್ಟಾಕಲ್ಲ, ತಲೆ ಕೆಡಿಸ್ಕೋಬೇಡ. ಕೋಬ್ರಾ ಹಂಗ ಅನ್ಬೇಡ. ಅಕಸ್ಮಾತ್ ನಾವ್ ಅಗ್ರಿಮೆಂಟ್ ನ ಬ್ರೇಕ್ ಮಾಡಿದ್ರೆ ನನ್ನ PAದು ಒಂದು ಕಿಡ್ನಿ ಕತ್ತರಿಸ್ಕೊಂಡ್ಬಿಡ್ತಾರೆ ಕೋಬ್ರಾ. ಇರೋದೇ ಒಂದು ಕರ ದಡ್ಡ, ಕಿಡ್ನಿ ಇರೋದು 2. ಇಲ್ಲ ಬಾವ, ಹಳೇದೊಂದನ್ನ ಈ ಕಬ್ಬಿನ ಗದೆ ಶಾಂತಿನ ರೆಸಾರ್ಟ್ ಕರ್ಕೊಂಡು ಹೋಗ್ಬಿಟ್ಟಿದ್ನಲ್ಲ, ಅಲ್ಲಿ ಬಿರ್ರಿ ಬಿಲ್ ಹಾಕ್ಬಿಟ್ಟಿದ್ರು. ಅದಕ್ಕೆ ಒಂದು ಕಿಡ್ನಿ ಅವ್ರಿಗೆ ಮಾರ್ಬಿಟ್ಟಿದೆ. ಒಂದಷ್ಟು ಏನೋ PA ಹಿಂಗ್ ಮಾಡಿದ್ಯಾ? ಸಾಯಿಸ್ಬಿಡ್ತೇನೆ. PA ಕರ ಅನ್ಕೊಂಡು ನನ್ನ ಈ ಸ್ಥಿತಿಗೆ ಮಾಡಿ. ಕೋಬ್ರಾ ಈ ಕುರಿ ಕೆಳಗ್ ಬಿದ್ರುವೆ ಮಣ್ ತಿನ್ಬಿಡ್ತಾನೆ ಹೊರ್ತು ಮೀಸೆ ಮಣ್ಣಾಗ ಹಾಕ್ಬಿಡಲ್ಲ. ಈಗ ನಾನು ಆ ಕಂಪನಿಗೆ ಒಂದು ರಾಜೀನಾಮೆ ಲೆಟರ್ ಬರ್ದು ಬಿಸಾಕನ ಅನ್ಕೊಂಡಿದ್ದೀನಿ. ಅದನ್ನ ನೋಡಿದ ತಕ್ಷಣ ಅವರೇ ನಮ್ ಕೆಲಸದಿಂದ ತೆಗೆದು ಬಿಡ್ಬೇಕು. ಸರಿ, ಬರ್ರಿ. ಏನೋ ಹೇಳ್ಬಿಡ, ಕರೆಕ್ಟಾಗಿ ಹೇಳ್ಕೊಟ್ಬಿಡಪ್ಪ. ಬರ್ರಿ ಸರ್. ಹೇಳಿ ಸರ್. ಮೈ ಡಿಯರ್ ಮೇಡಮ್, ನಿಮ್ಮ ಪ್ರೀತಿಯ ಕುರಿಯಿಂದ ನೀನೇನ್ ರಾಜೀನಾಮೆ ಪತ್ರ ಬರೀತಾ ಇದ್ದೋ, ಆ ಯಮ್ಮಗೆ ಲವ್ ಲೆಟರ್ ಬರೀತಾ ಇದ್ದೋ ಬಡ ಮೈ ಡಿಯರ್ ಮೇಡಮ್ ಅಂತ. ಸರಿ ಸರಿ ಸರ್, ಅದು ಹೊಡೆದಾಕ್ಬಿಡಿ ಸರ್. ಬರೀರಿ ಸರ್. ಆತ್ಮೀಯ ಮೇಡಮ್ ರವರೇ, ನಾನಿಲ್ಲಿ ಕ್ಷೇಮವಾಗಿದ್ದೀನಿ, ನೀವು ಅಲ್ಲಿ ಕ್ಷೇಮವಾಗಿದ್ದೀರಿ ಎಂದು ತಿಳಿಯುತ್ತೇನೆ. ಉಭಯ ಕುಶಲೋಪರಿ ಸಾಂಪ್ರತ. ಇನ್ನೊಂದು ಬರ್ಕೊಳ್ಳಿ ಸರ್. ನೀವೇ ಹೇಳ್ಕೊಡು, ನಾನೇ ಬರೀತೀನಿ. ಇವಾಗ ನೀವು ಬರೆಯೋದು ಬೇಡ. ಬಲ್ಲಿ ಹೋಗ ಸರಿ. ಸರಿಯಾಗಿ ಬರಿಬೇಕು. ಇಂಥ ಕುರಿ, ಇಂಥ ಕುರಿ ಮಜಾ ಟಾಕೀಸ್, ಬೆಂಗಳೂರು. ವಿಷಯ ರಾಜೀನಾಮೆ ಕೊಡುವ ಬಗ್ಗೆ. ಮಾನ್ಯರೇ, ಮೂಲತಃ ಮೈಸೂರು ಭಾಗದ ನಿವಾಸಿಯಾದ ನಾನು ಬಾಲ್ಯದಿಂದಲೇ ತುಂಟನಾಗಿದ್ದು ಆಗಾಗ ಬಲ್ಮರಿ ಫಾಲ್ಸ್ಗೆ ಹೋಗಿ ಈಜು ಹೊಡೆದು ಶೀತ ಎನ್ನುವುದು ನನ್ನ ಬೆನ್ನು ಬಿಟ್ಟಿಲ್ಲ. ಅದಕ್ಕಾಗಿ ಅವಾಗ ನನಗೆ ಹಸಿ ಎಂದು ಸೀನು ಬರುತ್ತದೆ. ಹಸಿ ಅಂತ ಬರಿಬೇಕಾ? ನೆಗಡಿ ಅಂತ ಬರ್ತದೆ. ಹೇಳ್ತೀನಿ ಬರ್ಕೊಳ್ಳ. ಎಫೆಕ್ಟ್ ಇರಲ್ಲ. ನೆಗಡಿ ಏನಪ್ಪ ಅಂತಾರೆ. ಬರೀ ಹೇಳ್ತೀನಿ. ಹೆಂಗ್ ಬರೆಯೋದು? ಬರಿಬೋದು, ಬರಿಬೋದು. ಇದು ಅಕ್ಷಿ ಆಯ್ತು, ಆಗಲ್ಲ. ಅವ್ರಿಗೆ ಕೊಡಪ್ಪ, ಕಣ್ಣ ಬರ್ತಂತೆ. ತಾವು ಬರ್ರಿ ಸರ್. ಅದ ಆ ಕೃಷಿ ಬರಿಬೋದು. ಅವ್ನ್ ಬರೀಲಿ, ಸುಮ್ಮನೆ ಸರ್ ನೀವು. ಅವ್ರನ್ನ ಕೇಳಕ್ ನಿಮ್ ಹತ್ರ ಯಾಕೆ ಬರ್ಬೇಕು? ಗಪ್ಪು ವಾಸನೆ ಹೊಡಿತಾ ಇದೆ ಬಾಯ್ಲಿ. ಹೆಂಗ್ ಬರೆಯೋದು? ನನ್ ಗೊತ್ತಿಲ್ಲ, ನೀವು ಸ್ವಲ್ಪ ದೂರ ಇದ್ಬಿಡಿ ಪ್ಲೀಸ್. ಅದ ಖಾಲಿ ಬಿಡುಮ, ಆಮೇಲೆ ತುಂಬಿಸ್ಕೊಮ್ಮ. ತುಂಬಿಸ್ಕೊತೀವಿ. ಮುಂದೆ ಕೇಳು. ಓಕೆ. ಹೀಗೆ ಸೀನು ಬರುವ ನನಗೆ ನಿಮ್ಮ ಕಂಪನಿಯಲ್ಲಿ ನಾಯಿ ನರಿ ತೊಳೆಯುವುದು ಕಷ್ಟ. ಏಕೆಂದ್ರೆ ನಾಯಿ ಮಧ್ಯೆ
ನರಿ ಔ ಎಂದು ಕೂಗುತ್ತದೆ. ನಾಯಿ ಬೌ ಬೌ, ನರಿ ಔ. ಬರೀ ಅದನ್ನ ಅದು ಆಯ್ತು ಅದು ಔ. ಅಪ್ಪ ಇದನ್ನ ಖಾಲಿ ಬಿಟ್ಟಿರ್ತೀನಿ, ಮುಂದೆ ಕೇಳು. ಸರಿ, ಬಾಲ್ಯದಿಂದಲೇ ಶೀತವಿರುವ ನಂಗೆ, ಜೊತೆಗೆ ಶೀತರು ಮೊಲಾಗ್ರ ಕೂಡ ಇದೆ. ಜೊತೆಗೆ ನೀನು ನನಗೆಲ್ಲ ಐತ ಮಲಗ್ರ. ಇದೆ ಅಂತ ಬರಿಯ ಬ್ರಾಕೆಟ್ ಅಲ್ಲಿ ಬರಿ. ಏನದ ಬ್ರಾಕೆಟ್ ಹಾಕೋ. ಬ್ರಾಕೆಟ್ ಅಲ್ಲಿ ಅದೇಂಗಪ್ಪ ಬರ್ದೀಯ? ಏನದ ಹತ್ಕೊಂಡ್ ಬರಿತಾ ಇದೆಯಾ ಅಂತ, ಫೀಲಿಂಗ್ ಅಲ್ಲಿ ಬರಿತಾ ಇದೆಯಾ ಅಂತ. ಹಿಂಗೆ ಬರಿ. ಅಪ್ಪ ಅದ್ರ ಅಕ್ಷರ ಎಲ್ಲಿ ಹುಡುಕ್ಲಿ ನಾನು? ಇವಾಗ ರಾಜೀನಾಮೆ ಯಾರಿಗ್ ಬೇಕಾಗಿರೋದು? ನನ್ಗೆ. ನೀನೇ ಹುಡ್ಕೋ. ನಿಮ್ಗೆ ಯಾರಿಗಾರು ಗೊತ್ತಾ? ಬರೀ ಅಲ್ಲಿ ಅಪ್ಪ ಅದನ್ನು ಖಾಲಿ ಬಿಟ್ಟಿರ್ತೀನಿ, ಮುಂದೆ ಕೇಳಪ್ಪ ನೀನು. ಅದನ್ನು ಖಾಲಿ ಬಿಟ್ಟಿರ್ತೀಯಾ? ಓಕೆ. ಇದರೆಲ್ಲರ ಜೊತೆಗೆ ನನಗೆ ಇದರೆಲ್ಲರ ಜೊತೆ ನನಗೆ ಸೋಂಬೇರಿತನ ಇದೆ. ಅದೇಂಗೆ? ಸೋಂಬೇರಿತನ ಇದೆ. ಅದೆಲ್ಲ ಹೆಂಗ್ ಬರೆಯೋದ್ ಕೊಬ್ರ? ರೆಸಿಗ್ನೇಷನ್ ಯಾರಿಗೆ ಬೇಕಾಗಿರೋದು? ನನಗೆ. ಬರ್ಕೋ. ಗ್ಯಾಪ್ ಬಿಟ್ಟಿರ್ತೀನಿ ಹೇಳು. ಕಡೆಯದಾಗಿ ಊಟವಾದ ನಂತರ ಕಡೆಯನ್ನದಾಗಿ ಊಟವಾದ ನಂತರ ಅಸಿಡಿಟಿ ಇರೋದ್ರಿಂದ ತೇಗು ಬರುತ್ತದೆ. ಹೆಂಗ್ ಬರೆಯಲಿ ನಾನು? ನೋಡಿ, ನಿಮ್ಗೆ ಅದಿಷ್ಟೇ, ನಂಗೆ ರಾಜೀನಾಮೆ ಬೇಕು ಅಷ್ಟೇ. ಇಂತು ನಿನ್ನ ಪ್ರೀತಿಯ ಕುರಿ ಅಲಿಯಾಸ್ ಕಡ್ಲೆ ಪುರಿ ಹಿಂಗ್ ಬರೆಯೋದ್ ಬಿಟ್ಬಿಟ್ಟು ಜಲ ಬರ್ಕೊಂಡ್ ಕೂತ್ಕೋತಾರೆ. ರಾಜೀನಾಮೆ ಬೇಕಾಗಿರೋದು ಯಾರಿಗೆ? ನನಗೆ. ಬರ್ಕೋ. ಬಾವಾ ಹಾ ಅದೆಲ್ಲ ಸರಿ, ನನ್ ಬಿಟ್ಬಿಟ್ಟಲ್ಲ ಬಾವಾ. ಬಾಬಾ ನಿಂದ ಬರೀ ಸಾಕು, ನಂಗೆ ರಾಜೀನಾಮೆ ಇದೆ. ಮಾನ್ಯರೇ, ನಿಮ್ಮ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಿಮ್ಮ ಅತಿಥಿ ಸಂಸ್ಥೆಯಲ್ಲಿ ನನಗೆ ಕೆಲಸ ಮಾಡಲು ಅವಕಾಶವನ್ನು ಕೊಟ್ಟಿದ್ದು ತಮ್ಮ ದೊಡ್ಡ ಗುಣ. ತಮ್ಮ ದೊಡ್ಡ ಗುಣ. ಪ್ರತಿನಿತ್ಯ ಕೆಲಸದಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಬಾರದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ನನ್ನ ಜವಾಬ್ದಾರಿ. ಆದರೆ ಮುಂಜಾನೆ ಎದ್ದು ಬಾತ್ರೂಮ್ಗೆ ಹೋಗಿದಾಗ ಕೊಳಾಯಿ ತಿರುಗಿಸಿದಾಗ ಕೊಳಾಯಿಂದ ಸುಯಿ ಎಂದು ನೀರು ಬರುತ್ತದೆ. ಶುರು ಮಾಡ್ದಲ್ಲಪ್ಪ, ಎಲ್ಲಿಂದ ಬರೀನೆ ಸೊಯ್ ಅಂತ? ಯಾಕೆ ಅವಾಗ್ಲೇ ನಿಂತ್ಕೊಂಡಿಲ್ಲಿ ಬರಿಬೋದು, ಬರಿ ಅಂತಿದೆ, ಬರೀ ಈಗ ಸುಳಿ ಬರಿ. ಸುಯಿ ಎಂದು ನೀರು ಬರುತ್ತದೆ. ಮಗ್ಗಿನಿಂದ ನೀರು ತೆಗೆದುಕೊಂಡು ಜುಳು 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 ಸ್ನಾನ ಮಾಡುವೆ. ಕಾರಿನಲ್ಲಿ ಕುಳಿತುಕೊಂಡು ಅಂತ ಗಾಡಿಯನ್ನು ಸ್ಟಾರ್ಟ್ ಮಾಡಿದಾಗ ಹೆಂಗ ಬಾವ ಬರಕಾದ್ದದು? ರೆಸಿಗ್ನೇಷನ್ ಯಾರಿಗೆ ಬೇಕಾಗಿರೋದು? ನಂಗೆ. ಬರ್ಕೋ. ಬರೀತೀನಿ. ಎಂದು ಗಾಡಿ ಸ್ಟಾರ್ಟ್ ಮಾಡಿದಾಗ ಹೊರಡಲು ಆನಂದವಾಗುತ್ತದೆ. ಆದರೆ ಟ್ರಾಫಿಕ್ನಲ್ಲಿ ಸಿಗ್ನಲ್ ನಲ್ಲಿ ಹಿಂದೆ ನಿಂತ ಜನರು ಎಂದು ಹಾರ್ನ್ ಹೊಡೆಯುತ್ತಾರೆ. ನಿನ್ ತವ ಇಲ್ಲಿ ಸಾಯಕ್ಕಿಂತ ಅಲ್ಲಿ ಹೋಗಿ ಕತ್ತೆ ಉಜ್ಜನೆ ಬೆಸ್ಟ್ ಕನ್ನಡಿ. ದಯವಿಟ್ಟು ಗಮನಿಸಿ, ಟೀಮ್ ಅವ್ರನ್ನ ನಮ್ಮ ಆಡಿಯನ್ಸ್ ಗಮನಿಸ್ತಾ ಇದ್ದಾರೆ. ಅವರು ಗಮನಿಸಿ ನಿಮಗೆ ಒಂದಷ್ಟು ಪ್ರಶ್ನೆಗಳನ್ನ ಕೊಡ್ತಾರೆ. ಅದನ್ನ ನೀವು ಗಮನಿಸಿ ಉತ್ತರವನ್ನ ಕೊಡಬೇಕು. ಯಾರು ಮೊದಲು? ನಮಸ್ಕಾರ ಸರ್, ನನ್ನ ಹೆಸರು ಕೇಶ ರಾಶಿಯ ರಾಜ ಕೇಶವ ಅಂತ ಹೇಳಿ ಸರ್. ನಾನು ಇಲ್ಲಿ ಬಂದಿರತಕ್ಕಂತ 3 ಜನ ಆಸೆ ಈಡೇರಿಸಬೇಕೋಸ್ಕರ ಬಂದಿದ್ದೀನಿ ಸರ್. ಯಾರು 3 ಜನ? ಹೆಣ್ಮಕ್ಳದ? ಇಲ್ಲಿ ಬಂದಿರತಕ್ಕಂತ 3 ಜನ ಹೀರೋಯಿನ್ ಆಸೆ ಈಡೇರಿಸಬೇಕು ಅಂತ ಇಲ್ಲಿ ಗಂಟ ಬಂದಿದ್ದೀನಿ ಸರ್. ನಾನು ಗೊತ್ತಪ್ಪ ಕೇಶವ? ಅವ್ರು ಮೀಟ್ ಮಾಡಿದ್ರು ಸರ್. ಆಸೆ ಅದಕ್ಕೆ ಅವ್ರ ಆಸೆ ಈಡೇರಿಸಬೇಕು ಅಂತ ಇಲ್ಲಿ ಬಂದಿದ್ದೀನಿ ಸರ್. ಅದೇ ಏನ್ ಆಸೆ ಅವ್ರದ್ದು? ಅವ್ರ ಆಸೆ ಬಂದು ಕೂದಲ ಡಿಸೈನ್ ಮಾಡೋದು ಅಂತ ಸರ್. ಅವರು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿರ್ತಾರೆ, ಬಟ್ ಡಿಸೈನ್ ಮಾಡ್ಸಿರ್ತಾರೆ, ಬಟ್ ಅವರೇ ಮಾಡಿರಲ್ಲ. ಅದೊಂದು ಆಸೆ ಹಂಗೆ ಉಳ್ಕೊಂಡಿರುತ್ತೆ ಸರ್. ಅದಕ್ಕೆ ಅವರೇ ಡಿಸೈನ್ ಮಾಡ್ಲಿ ಅಂತ ಇಲ್ಲಿಗೆ ಬಂದಿದ್ದೀನಿ ಸರ್. ನಾನು ಕೂದಲು ಇಟ್ಕೊಂಡು ನನ್ನ ತಲೆ ತಗೊಂಡು ಬಂದಿದ್ದೀನಿ ಇಲ್ಲಿ ಗಂಟ. ಕೂದಲು ಇಟ್ಕೊಂಡು ಒರಿಜಿನಲ್ ಡೂಪ್ಲಿಕೇಟ್? ಒರಿಜಿನಲ್ ಸರ್, ಒರಿಜಿನಲ್. ತಲೆನೇ ಇಟ್ಕೊಂಡು ಡಿಸೈನ್ ಆಗಿ ಮಾಡ್ತಾರೆ. ಅಲ್ಲ, ಅದು ನಮ್ಮ ಆಸೆ ಅಂತ ಅವ್ರಿಗೆ ಹೇಗ್ ಗೊತ್ತಾಯ್ತು? ಸೋಕಿ ನೋಡ್ರಮ್ಮ, ಓಕೆ, ಕೂಂಬನ್ ಸರಿಯಾದ ಜಾಗದಲ್ಲಿ ಇಟ್ಕೊಂಡಿದ್ದೀರಾ.
ಇದೇನ್ರಿ ಹೋಗ್ತಾರೆ ಇಲ್ಲ ರಬ್ಬ ಬ್ಯಾಂಡ್ ಒಳಗೆ ಟ್ರೈ ಮಾಡ್ಬೇಕು ಮೇಡಮ್, ಇದೇ ಡಿಫ್ರೆಂಟ್. ಒಂದ್ ಬಾಚಣಿಕೆ ಕಳ್ದೋಯ್ತು ಏನು ಕೂದಲೊಳಗೆ ಸಿಕ್ತಿಲ್ಲ. ಒಂದು ಹೊಸ ಆಪರ್ಚುನಿಟಿ ಕೊಟ್ಟಿದ್ದೀನಿ ಮೇಡಮ್ ನಿಮಗೆ. ನೆಕ್ಸ್ಟ್ ಫಿಲ್ಮ್ ಬೇಕು ಅಂದ್ರೆ ಇದು ಡಿಸೈನ್ ಮಾಡ್ಲೇಬೇಕು. ಡಿಸೈನ್ ಮಾಡಿದ್ರೆ ನೆಕ್ಸ್ಟ್ ಫಿಲ್ಮ್ ಪಕ್ಕಾ ನೀವು 3 ಜನ ಹೀರೋಯಿನ್ ಫಿಕ್ಸ್ ಮೇಡಮ್. ಹೀರೋ ನೀವೇನಾ? ಹೀರೋ ನಾನೇ ಸರ್. ಹಂಗಂದ್ರೆ ನಿಮ್ಗೆ ನೋಡಿ ಬೇಕಾ ಪಿಕ್ಚರ್? ನನ್ ಕೈ ಕೊಯ್ಕೊಂಡೆ ಕೂದಲು ಮುಟ್ಕೊಂಡು. ಅಲ್ಲ ನಿಮ್ ಸಿನಿಮಾ ಹೀರೋಯಿನ್ ಆ ಮೇಲ್ಗಡೆ ಪೋರ್ಷನ್ ಒಂಚೂರು ಕಟ್ ಮಾಡ್ಕೊಂಡ್ರೆ ಮನೇಲಿ ಪಾತ್ರೆ ತಿಕ್ಕಕ್ಕೆ ಯೂಸ್ ಆಗುತ್ತೆ. ಟಾಕೀಸ್ ಒಂದು ಹಿಸ್ಟ್ರಿ ಆಗುತ್ತೆ ಸರ್. ಏನು ಕೂದಲು ಡಿಸೈನ್ ಮಾಡಿದ್ದು 3 ಜನ ಹೀರೋಯಿನ್ಸ್ ಅಂತ ಹೇಳ್ಬಿಟ್ಟು. ಇವಾಗ ನಿನ್ ಪಿಕ್ಚರ್ಗೆ ನೀನ್ ಹೀರೋ, ಹೌದು ಸರ್. ನಾನ್ ವಿಲ್ಲನ್. ಹೌದು ಸರ್. ಕ್ಲೈಮ್ಯಾಕ್ಸ್ ಸೀನ್ ಏನ್ ಗೊತ್ತಾ? ಕ್ಲೈಮ್ಯಾಕ್ಸ್ ಇನ್ನ ಫಿಕ್ಸ್ ಮಾಡಿಲ್ಲ ಸರ್. ಇಲ್ಲ ನಾನ್ ಫಿಕ್ಸ್ ಮಾಡ್ಬಿಡ್ತೀನಿ. ಹೇಳಿ ಸರ್ ಏನು ಅಂತ. ಹೀರೋ ವಿಲ್ಲನ್ ಹೊಡಿಯಕ್ ಬರ್ತಾನೆ. ಹಾ ಸರ್. ಒಂದೇ 1 ಸೆಕೆಂಡ್ ಅಲ್ಲಿ ಹಾ. ನೀನ್ ಹೇರ್ ಸ್ಟೈಲ್ ನ ಈಜಿಲ ಹೇರ್ ಸ್ಟೈಲ್ ಮಾಡ್ಬಿಡ್ತೀನಿ. ಹೆಂಗೆ ಅಂತ ಕೇಳು. ಹೆಂಗೆ ಸರ್? ಬೇಡ ಸರ್. ಇಲ್ಲೇ ಸಾಕು ಸರ್. ಬೇಡ ಸರ್. ಒಂದು ಕಚ್ಚಿದ್ರೆ ಸಾಕು. ಅವ್ನಿಗೆ ಹಿಂಗ್ ಹಚ್ಚೋವರೆಗೂ ಅವ್ನ ಹೀರೋ. ಹಚ್ಚಿ ಎಲ್ಲ ಆಗ ನಿಂತ್ಮೇಲೆ ಸ್ನೇಹಪೂರ್ವಕವಾಗಿ ಇಂದ್ರಜಿತ್ ಲಂಕೇಶ್ ಅಂತ ಹಾಕ್ಬಿಡುತ್ತೆ. ಈಗ ಒಂದ್ ಸಣ್ಣದೊಂದು ಡ್ಯಾನ್ಸ್ ಕಾಂಪಿಟೇಷನ್ ಇದೆ 3 ಜನ ಹುಡುಗಿರಿಗೆ. ಓಕೆ, ಬನ್ನಿ ಇಲ್ಲಿ. ಓಕೆ, ಒಂದೊಂದೇ ಸಾಂಗ್ ಹಾಕ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ಸುಕೃತ. ಸ್ಮಾಲ್ ಬಿಟ್ಸ್. ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನಿಮ್ಗೊಂದು ಗಿಫ್ಟ್ ಇದೆ. ನಿಮಗ್ ಪಾರ್ಟ್ನರ್ ಬೇಕಾ? ನನಗ್ ಬೇಕು. ಮೋಹನ್. 3 ಜನ ಹೆಣ್ಮಕ್ಳು, ನೀವು ಒಬ್ಬರೇ ಪಾರ್ಟ್ನರು. ಲೈಫ್ ಅಲ್ಲಿ ಸಿಗಲ್ಲ ಇಂಥ ಆಪರ್ಚುನಿಟಿ. ರೆಡಿ, ಮ್ಯೂಸಿಕ್. ಸಂಯುಕ್ತ ಮಗ ನೋಡ್ತಾನೆ, ಅಯ್ಯೋ ಅಂತ ನನ್ನನ್ನು ತಾನು ಕರಿಬೇಕು, ಅಪ್ಪನ್ ಕರೆದು ಬಿಟ್ಟಾರೆ. ಓಕೆ, ಮ್ಯೂಸಿಕ್. ನೆಕ್ಸ್ಟ್ ಸಾಂಗು ಫಾರ್ ಎಂಟೈರ್ ಟೀಮ್ ಆಫ್ ದಯವಿಟ್ಟು ಗಮನಿಸಿ. ಬರಪ್ಪ, ಒಂದ್ ವರ್ಷ ರೆಮೋ ಬಾ. 1 ನಿಮಿಷ. ಈಗ ಪರ್ಫೆಕ್ಟ್ ಕಾಂಬಿನೇಷನ್ ರೆಮೋ ಅಂಡ್ ರೋಹಿತ್. ಬನ್ನಿ ಇಲ್ಲಿ ಮಧ್ಯದಲ್ಲಿ ಬನ್ನಿ. ಚಿಕ್ಕ ವಯಸ್ಸಲ್ಲಿ ಕಳೆದೋಗಿದ್ದ ಅಕ್ಕ ಅವರು. ಮ್ಯೂಸಿಕ್. ಹೈ ಕಮಾನ್ ರೋಹಿತ್. ಬೇರೆ ಲೋಕದಲ್ಲಿದ್ದವ್ನ ಭೂಮಿ ಕಂದು ಬಿಟ್ಬಿಟ್ಟ, ಅಷ್ಟೇ ಈಗ ನಮ್ ಕತೆ ಉಡೇ ಮಾಯಾಂಗನೆ 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 ಮಾಯಾಂಗನೆ. ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್, ಸೂಪರ್ ಫ್ಯಾಂಟಾಸ್ಟಿಕ್. ಇದೆ ಹೈ ನೋಟಿನಲ್ಲಿ ನಮ್ಮ ಎಲ್ಲಾ ಮಜಾ ಟಾಕೀಸಿನ ಆಡಿಯನ್ಸ್ ಪರವಾಗಿ ತಮ್ಮ ಸಿನಿಮಾ ದಯವಿಟ್ಟು ಗಮನಿಸಿಗೆ. ಆಲ್ ದ ವೆರಿ ಬೆಸ್ಟ್. Thank you. Had a wonderful time. Meet you all of the thanks. Thank you so much. Thank you. Thank you. Thank you. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಪ್ರತಿ ಸಲ ನಾನು ಹೇಳೋದು ಒಂದೇ ಒಂದು, ನಗು ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾ ಕಡೆ ಬರೀ ನೋವು, ಸುಲಿಗೆ, ದ್ರೋಹ, ವಂಚನೆ ಇದೇ ಇದೆ. ಆದ್ರೆ ನಗು ಇದ್ದ ಕಡೆ ಇದು ಯಾವ್ದು ಇರಲ್ಲ. ಅದಕ್ಕೆ ನಾನು ಹೇಳೋದು, ನಗ್ತಾರಿ ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಲಯನ್ ಡೇಟ್ ಸಿರಪ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.